ಇಲ್ಲಿಯ ತನಕ ತಾವು ನಿವೃತ್ತಿ ಮಾರ್ಗವನ್ನ ನಮಗೆ ವರ್ಣನೆ ಮಾಡಿದ್ವಿ. ನಿವೃತ್ತಿ ಮಾರ್ಗ ಅಂದ್ರೆ ಏನ್ ಮಾಡಿದ್ರೆ ಮತ್ತೆ ಹುಟ್ಟು ಬರಲ್ಲ, ಭಗವಂತನ ಬಳಿಗೆ ನಾವು ಹೋಗಬಹುದು, ಅದಕ್ಕೆ ನಿವೃತ್ತಿ ಮಾರ್ಗ ಅಂತ ಕರೀತಾರೆ. ಈ ನಿವೃತ್ತಿ ಅಂದ್ರೆ ನಮ್ಮ ಕನ್ನಡದಲ್ಲಿರುವ ನಿವೃತ್ತಿ ಅಂದ್ರೆ ರಿಟೈರ್ ಲೈಫ್, ಅದರ್ಥ ಅಲ್ಲ. ನಿವೃತ್ತಿ ಅಂದ್ರೆ ಹುಟ್ಟು ಸಾವಿನಿಂದ ನಿವೃತ್ತಿ, ಸಂಸಾರದಿಂದ ನಿವೃತ್ತಿ. ಇದಕ್ಕೆ ಏನ್ ಮಾಡಬೇಕು, ಭಗವಂತನನ್ನ ಹೇಗೆ ಹೊಂದಬೇಕು, ಇದರ ಅನೇಕ ಉಪಾಯಗಳನ್ನ 5 ಸ್ಕಂದಗಳಲ್ಲಿ ನೀವು ವರ್ಣನೆ ಮಾಡಿದ್ರಿ. ಯಥ ಯೋಗೋಪಲಬ್ಧೇನ ಬ್ರಹ್ಮಣ ಯಥ ಸಂಸ್ಕೃತಿ. ಬ್ರಹ್ಮ ಅಂದ್ರೆ ಪೂರ್ಣ ಗುಣ ಅಂತ, ಗುಣಪೂರ್ಣನಾದ ಭಗವಂತನಿಗೆ ಪರಬ್ರಹ್ಮ ಅಂತ ಕರೀತಾರೆ. ಅಂತಹ ಭಗವಂತನನ್ನ ಹೊಂದಬೇಕು ಅಂದ್ರೆ ಕ್ರಮಯೋಗ. ಯೋಗ ಅಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಉಪಾಯ, ದೇವರನ್ನ ಹೊಂದಲಿಕ್ಕೆ ಉಪಾಯ ಇದೆ, ಅದಕ್ಕೊಂದು ಕ್ರಮ ಇದೆ. ಕ್ರಮವಾಗಿ ದೇವರನ್ನ ಹೊಂದಬೇಕು ಅಂದ್ರೆ ದೇವರನ್ನ ಹೊಂದುವ ವಿಷಯದಲ್ಲಿ ಅರ್ಜೆಂಟ್ ಮಾಡ್ಕೊಳ್ಳೋ ಹಾಗಿಲ್ಲ. ನಾವು ಹೋಟ್ಲಲ್ಲಿ ಕೂತು ಅರ್ಜೆಂಟ್ ಅಂದ್ರೇನೆ ಇಮಿಡಿಯೇಟ್ ಬರಲ್ಲ. ಇನ್ ಮನೇಲಿ ಕೂತು ಇಮಿಡಿಯೇಟ್ ಅರ್ಜೆಂಟ್ ಅಂದ್ರೆ ದೇವರು ಬರ್ತಾನ? ದೇವರು ಬರ್ಬೇಕಾದ್ರೆ ಅದಕ್ಕೊಂದು ಕ್ರಮ ಇದೆ. ಕ್ರಮ ಅಂದ್ರೆ ಮತ್ತೇನೆಲ್ಲ, ಲೈಫ್ ಸ್ಟೈಲ್, ನಿಮ್ಮ ಜೀವನದ ನಡೆ ಮತ್ತು ನುಡಿ, ಇದಕ್ಕೊಂದು ಕ್ರಮ. ಅಂದ್ರೆ ಭಗವಂತನನ್ನ ಹೊಂದಿದವರು ತಮ್ಮ ಜೀವನದ ನಡೆ ನುಡಿಯನ್ನ ಹೇಗೆ ಇಟ್ಕೊಂಡಿದ್ರು ಹಾಗೆ ನಾವು ಇರುವ ಪ್ರಯತ್ನ ಮಾಡಬೇಕು. ಯಾರನ್ನಾದ್ರೂ ನೋಡಿ ನಾನು ಹೀಗಾಗಬೇಕು ಅನ್ಕೊಂಡು ಮಾತ್ರ ಯಾರು ಹಾಗಾಗಲ್ಲ. ಹಾಗಾಗ್ಲಿಕ್ಕೆ ಅವರು ಎಷ್ಟೆಲ್ಲ ಪ್ರಯತ್ನ ಮಾಡಿರ್ತಾರೆ, ಏನೆಲ್ಲ ಸಾಧನೆ ಮಾಡಿರ್ತಾರೆ. ಆ ಸಾಧನೆ ಕ್ರಮವಾಗಿ ಮಾಡಿರ್ತಾರೆ. ಪರೀಕ್ಷೆಯ ಫಲಿತಾಂಶ ನೋಡ್ಲಿಕ್ಕೆ ಹೋದಾಗ ರ್ಯಾಂಕ್ ಬಂದಿರೋ ವಿದ್ಯಾರ್ಥಿ ನೋಡಿ ನಾನು ಈ ತರ ಆಗ್ಬೇಕು ಅಂತ ಎಂದು ಓದದಿರುವ ಹುಡುಗ ಅನ್ಕೊಂಡ್ರಾಗ್ತಾನ? ರ್ಯಾಂಕ್ ಬರ್ಬೇಕಂದ್ರೆ ಅರ್ಜೆಂಟ್ ಮಾಡ್ಕೊಳ್ಳೋದಲ್ಲ. ಡೇ 1 ಫೇಸ್ಬುಕ್ ನೋಡೋದು ಬಿಟ್ಟು ಬುಕ್ಕಲ್ಲಿ ಫೇಸ್ ಇಟ್ಟಿದ್ರೆ ಅವನು ಬರ್ಬಹುದು ಅಲ್ವಾ? ಹಾಗೆ ಭಾಗವತ ಕೇಳ್ತಾ 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 ಧ್ರುವನ ಕಥೆಯನ್ನ ಕೇಳಿ ಅವನು ಕರೆದಾಗ ದೇವರು ಬರ್ಲಿಕ್ಕೆ ಅವನು ಹೇಗಿದ್ದ, ಏನೆಲ್ಲ ಮಾಡ್ದ, ನಮ್ಗೆ ಅವನಷ್ಟು ಎತ್ತರಕ್ಕೆ ಆಗದಿದ್ರು ನಮ್ಮ ಯೋಗ್ಯತೆಗೆ ತಕ್ಕಷ್ಟಾದ್ರೂ ನಾವು ವ್ರತ, ನೇಮ, ತಪಸ್ಸು, ಉಪಕಾರ, ಸತ್ಯವಾದ ನುಡಿ, ಧರ್ಮದ ನಡೆ ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಏನ್ ಮಾಡಿದ್ರೆ ದೇವರ ಹತ್ತಿರ ಹೋಗ್ಬೋದು ಅನ್ನುವ ಕ್ರಮವನ್ನ, ಉಪಾಯವನ್ನ ಇದುವರೆಗೆ ತಾವು ನಂದು ಹೇಳಿದ್ರಿ. ಜೊತೆಗೆ ಪ್ರವೃತ್ತಿ ಲಕ್ಷಣ, ಪ್ರವೃತ್ತ ಕರ್ಮಗಳು, ಏನನ್ನ ಮಾಡಿದ್ರೆ ಮತ್ತೆ ಮತ್ತೆ ಅದು ಹುಟ್ಟಿಗೆ ಕಾರಣ ಆಗತ್ತೋ. ಈ ಕೆಲವು ಸತಿ ಮನೇಲಿ ಪ್ರಾಬ್ಲಮ್ ಆದಾಗ ನಮ್ಮ ಬಾಯಲ್ಲಿ ಒಂದು ಮಾತು ಬರುತ್ತೆ, ಏನ್ ಕರ್ಮ ಮಾಡಿದೀವಪ್ಪ. ನಿಮ್ಮ ಹುಟ್ಟಿಗೆ ರೀಸನ್ ಜನ್ಮಾಂತರದ ಕರ್ಮ. ಯಾವ ಕರ್ಮ ಮಾಡಿದ್ರೆ ಮತ್ತೆ ಮತ್ತೆ ಹುಟ್ಟಿಗೆ ಕಾರಣ ಆಗತ್ತೋ ಅದಕ್ಕೆ ಪ್ರವೃತ್ತಿ ಕರ್ಮ ಅಂತ ಕರೀತಾರೆ. ಅದನ್ನು ಬಿಡ್ಬೇಕು, ಕರ್ಮ ಬಿಡಬಾರ್ದು.
ಕರ್ಮ ಮಾಡಬೇಕು, ಉಪಾಯಗಳು ಮಾಡಬೇಕು. ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳೋದಂದ್ರೆ, ಹಲಸಿನಣ್ಣು ತಿನ್ಬೇಕು ಅಂತ ಆಸೆ ಇದೆ, ಸೀದಾ ಚಾಕು ತಗೊಂಡು ಹೆಚ್ಚಿ ಕೈ ಹಾಕಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಅಂಟ್ಕೊಳ್ಬಾರ್ದು ಅಂತಾದ್ರೆ ಏನ್ ಮಾಡ್ಬೇಕು? ಎಣ್ಣೆ ಹಚ್ಕೊಂಡು ತಿಂದ್ರೆ ಅಂಟದಾಗ ತಗೊಳ್ಳೋದೆಲ್ಲ ಗೊತ್ತಿದೆ ಅಲ್ಲ. ಹಾಗೆ ಕರ್ಮ ಮಾಡ್ಬೇಕು. ನಾ ಹಲಸಿನ ತಿನ್ನೋದೇ ಬಿಟ್ಬಿಟ್ಟಿದೀನಿ ಅಂದ್ರೆ ತಿನ್ನಕ್ ಬರಲ್ಲ ಅಂತ ಅರ್ಥ ಅಲ್ವಾ? ಸಂಸಾರದಲ್ಲಿ ಏನು ಕರ್ಮ ಮಾಡಲ್ಲ ಅಂತ ಹೇಳುವಾಗಿಲ್ಲೇ ಇಲ್ಲ. ನೋಡಿ, ನಿಮ್ಗೆ ಟಿವಿ ನೋಡಿ ಬೇಜಾರಾದ್ರೆ ಸಾಕಾಯ್ತಪ್ಪ ಬಿಡ್ಬೋದು, ಕಣ್ಣು ಮುಚ್ಕೊಂಡು ಕೂಡ್ಬೋದು. ಮನೆಯವರೆಲ್ಲ ಟಿವಿ ಸೀರಿಯಸ್ ಆಗಿ ನೋಡುವಾಗಲೂ ನೀವು ಸೀರಿಯಸ್ ಆಗಿ ಕಣ್ಣು ಮುಚ್ಕೊಂಡು ಕೂತ್ಕೋಬಹುದು. ನಿಮ್ಗೆ ಯಾರ್ದಾರು ಮಾತು ಕೇಳಬಾರ್ದು ಅಂತ ಅನ್ಸಿದ್ರೆ ನೀವು ಬೇಕಾದ ನಾನಂತೂ ಕೇಳಿಸ್ಕೊಳ್ಬೋದು, ಕಿವಿ ಮುಚ್ಕೋಬಹುದು. ಆದರೆ ಉಸಿರಾಡ್ ಬೇಜಾರಾಗಿ ಉಸಿರಾಡೋದು ಬಿಟ್ಬಿಡ್ತೀನಿ ಅಂದ್ರೆ ಏನ್ ಮಾಡಬೇಕು? ಏನನ್ನಾದ್ರೂ ಬಿಡಬಹುದು, ಏನ್ ಬಿಡಕ್ಕಾಗಲ್ಲ? ಉಸಿರು ಬಿಟ್ಟು ಬದುಕಲಿಕ್ಕಾಗಲ್ಲ. ಹಾಗೆ ಜೀವನದಲ್ಲಿ ಡ್ಯೂಟಿ ಅಂತಿದೆ, ಡ್ಯೂಟಿ ಕರ್ಮ, ಅವಶ್ಯವಾದ ಕರ್ಮ. ಅದನ್ನು ಬಿಟ್ಟಿರ್ಲಿಕ್ಕಾಗಲ್ಲ, ಮಾಡಲೇಬೇಕು. ವರ್ಕ್ ಈಸ್ ವರ್ಷಿಪ್. ಕೃಷ್ಣ ಹೇಳಿದ್ದದು, ಇಂಗ್ಲಿಷ್ನವರಲ್ಲ. ಕೃಷ್ಣ ಎಲ್ಲಿ ಹೇಳ್ತಾನೆ ಅಂದ್ರೆ ಭಗವದ್ಗೀತೆಯಲ್ಲಿ. ನೀವು ಎಷ್ಟೋ ಜನ ಭಗವದ್ಗೀತೆ ಪಾರಾಯಣ ಮಾಡ್ತೀರಿ, ನಾ ಹೇಳೋ ಶ್ಲೋಕ ನೆನಪು ಮಾಡ್ಕೊಳ್ಳಿ, ಅದರದ್ದು ಮೀನಿಂಗ್ ಅದೇ. ಸ್ವಕರ್ಮಣ ಕ್ರಮಭ್ಯರ್ಚ ಸಿದ್ಧಿ ವಿಂದತಿ ಮಾನವ. ಮಾನವ ಅಂದ್ರೆ ಮನುಷ್ಯ. ಜೀವನದಲ್ಲಿ ಸಿದ್ಧಿ ಪಡಿಬೇಕು ಅಂತ ಆಸೆ ಇದ್ರೆ ಹೊಸದೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ದಂತ ಏನ್ ಡ್ಯೂಟಿ ಇದೆ ಅದನ್ನೇ ಪ್ರಾಮಾಣಿಕವಾಗಿ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಅಷ್ಟೇ. ಅದರಲ್ಲಿ ಸಿದ್ಧಿ ಇದೆ ನಿಮಗೆ. ಬೇರೆಯದು ಕರ್ಮ ಈಸಿ ಇರ್ಬೋದು, ಮಾಡಬೇಡಿ. ಸ್ವಧರ್ಮೇ ನಿಧನಂ ಶ್ರೇಯ. ನಿಮ್ಮ ಧರ್ಮ ನೀವು ಮಾಡಿ. ಇನ್ನೊಬ್ಬರ ಧರ್ಮ ಈಸಿ, ನಮ್ಗೆ ತುಂಬಾ ಕಷ್ಟ, ಯಾವುದೋ ಒಂದು ಧರ್ಮ ಆಗಿಲ್ಲ. ಮನೇಲಿರೋರೆಲ್ಲ ಅಡಿಗೆ ಮಾಡಬಾರ್ದು, ಊಟ ಮಾತ್ರ ಎಲ್ಲ ಮಾಡ್ತೀವಿ. ಅಯ್ಯೋ ಎಲ್ಲ ಊಟ ಮಾಡ್ತೀವಲ್ಲ ನಮ್ಮ ಮನೇಲಿ ಆಚಾರೆ, ಅದಕ್ಕೆ ನಾವು ಅಡಿಗೆನೂ ಎಲ್ಲ ಮಾಡ್ತೀವಿ ಅಂತ ಎಲ್ಲರೂ ಅಡಿಗೆಗೆ ಇಷ್ಟಿಟ್ಟು ಉಪ್ಪು ಹಾಕೊಂಡು ಬಂದ್ಬಿಟ್ರೆ ಸಾರಿಗೆ ತಿನ್ನೋನು ಯಾರು? ಅದನ್ನ ತಾಯಿ ಒಬ್ಬಳೇ ಅಡಿಗೆ ಮಾಡೋದು ಒಬ್ಬರಿಗೆ. ಒಂದು ಮನೇಲಿ 4 ಜನ ಇದ್ರೆ 4 ಜನಕ್ಕೆ ವರ್ಕ್ ಅಲಾಟ್ಮೆಂಟ್ ಅಂತ. ಭಗವಂತನಿಗೆ ನಾವೆಲ್ಲ ಮಕ್ಕಳೇ, 4 ಥರ ಮಕ್ಕಳು. 4 ಥರ ಮಕ್ಕಳಿಗೆ ದೇವರು ಡ್ಯೂಟಿ ಅಲಾಟ್ ಮಾಡಿದ. ಅವನ್ ಈಸಿ ಅಂತೇಳಿ ನಾನು ಅವನ್ ಡ್ಯೂಟಿ ಮಾಡೋ ಹಾಗಿಲ್ಲ. ಸ್ವಕರ್ಮಣ, ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನ ಪ್ರಾಮಾಣಿಕ ಬುದ್ಧಿಯಿಂದ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡೋದೇ ಜೀವನದ ಸಿದ್ಧಿಗೆ ಕಾರಣ. ಇನ್ನೇನಿಲ್ಲ, ತುಂಬಾ ಈಸಿ ಹೇಳ್ತೇನೆ. ನೀವೇನ್ ಮಾಡುವಾಗ್ಲೂ ಆ ಕರ್ಮದ ಹಿನ್ನೆಲೆಯ ಒಳಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಕು. ಇದು ಮಾಡಿದ್ರೆ ಅದು ಬರುತ್ತೆ, ಇದು ಮಾಡಿದ್ರೆ ಹಾಗಾಗುತ್ತೆ, ಅದೆಲ್ಲ ಇಟ್ಕೋಬೇಡಿ. ನಂಗೆ ಹೇಳಿದಾನೆ ಅವನ ಪ್ರೀತನಾಗಿ ಮಾಡಿ. ಪುಟ್ಟ ಮಗುವನ್ನ ತೊಡೆಯಲ್ಲಿ ಹಾಕಿ 6 ತಿಂಗಳ ಮಗುಗೆ ತಾಯಿ ಹಾಲು ಕೊಡ್ತಾರೆ. ಹಾಲು ಕೊಡುವ ತಾಯಿಯ ಮನಸ್ಸಿನಲ್ಲಿ ಈ ಮಗು ದೊಡ್ಡದಾಗಿ ಸಾಫ್ಟ್ವೇರ್ ಆಗಿ ಎಲ್ಲ ದುಡ್ಡು ನನ್ನ ಅಕೌಂಟ್ಗೆ ಹಾಕ್ತಾನೆ, ಯಾರು ಅಂದ್ಕೊಳ್ತಾಳ? ಯಾರು ಅಂದ್ಕೊಳ್ಳಲ್ಲ. ಆ ಹಾಲು ಕೊಡೋ ತಾಯಿಗೂ ಒಂದೇ, ಈ ಮಗು ಎಲ್ಲಾದ್ರೂ ಇರಲಿ, ಹೇಗಾದ್ರೂ ಇರಲಿ, ಚೆನ್ನಾಗಿರಲಿ. ಇದು ನಿಷ್ಕಲ್ಮಶವಾದ ಪ್ರೀತಿ. ದೇವರಲ್ಲಿಯೂ ಕೂಡ ನಾವು ಅರ್ಪಣೆ ಮಾಡುವಾಗ ಏನಾದ್ರೂ ಕೊಟ್ಟು ಏನಾದ್ರೂ ಕೇಳ್ಬಿಟ್ರೆ ಬಿಸ್ನೆಸ್. ಇದು ಕೊಟ್ಟು ಅದು ಕೇಳಿದ್ರಿ ಬಿಸ್ನೆಸ್. ಕೊಡಬೇಕು, ಕೇಳಬೇಕು. ಹಾಲು ಕೊಡಬೇಕು, ಮಗು ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದು ತಾಯಿ. ಹಾಗೆ ಭಕ್ತ ಭಗವಂತನ ಬಳಿ ಹೋದಾಗ ಎಲ್ಲ ದೇವರು ಹೇಳಿದ ಕರ್ಮವನ್ನ ಮಾಡಬೇಕು. ಅದರಿಂದ ದೇವರ ಹತ್ರ ಅದು ಕೊಡು ಇದು ಕೊಡು ಕೇಳಬೇಕು ಅಷ್ಟೇ. ನೀವು ಏನಾದ್ರೂ ಕೇಳಿದ್ರೆ
ಅದನ್ನು ಅನುಭವಿಸ್ಲಿಕ್ಕೆ ಎಲ್ಲಿ ಹೋಗ್ಬೇಕು? ಇಲ್ಲಿಗೆ ಬರಬೇಕು. ಕೇಳದೇ ಇದ್ರೆ ಅವನು ಎಲ್ಲಿಗೆ ಕಳಿಸ್ಬೇಕು ಅಲ್ಲಿ ಕಳಿಸ್ತಾನೆ. ನೀವು ಅದು ಬಿಟ್ಟು ಏನೋ ಒಂದು ಸಣ್ಣ ಪುಟ್ಟ ಕರ್ಮ ಮಾಡಿ ಅದರಲ್ಲಿ ಈ ಫಲ ಬರುತ್ತೆ, ಹೋಗಿ ಅನುಭವಿಸೋ ಭೂಮಿಗೆ ಹೋಗುತ್ತ ಮತ್ತೆ ಕಳಿಸ್ತಾನೆ. ಕರ್ಮ ಹುಟ್ಟಿಗೆ ಕಾರಣ ಆಗತ್ತೆ. ಕರ್ಮ ಹುಟ್ಟಿಗೆ ಕಾರಣ ಆಗದ ಹಾಗೆ ಮಾಡೋದಿದೆಯಲ್ಲ, ಹಲಸಿನಣ್ಣು ತಿನ್ನುವ ಕೈಗೆ ಎಣ್ಣೆ ಹಂಚ್ಕೊಂಡು ತಿನ್ನೋದಿದೆಯಲ್ಲ, ಅವರಿಗೆ ಬುದ್ಧಿವಂತ ಅಂತ ಕರೀತಾರೆ. ಹಾಗೆ ಕೈ ಹಾಕೋರು ಕೆಲವರು, ಎಣ್ಣೆ ಹಂಚ್ಕೊಂಡು ಕೈ ಹಾಕೋರು ಕೆಲವರು. ಇಬ್ರು ಹಲಸಿನಣ್ಣು ತಿಂತಾರೆ, ಒಬ್ಬೆಲ್ಲ ಮೈಗೆಲ್ಲ ಮೆತ್ಕೊಡ್ತಾನೆ, ಒಬ್ಬ ಆರಾಮ್ಸೆ ತಿಂತಾನೆ. ಹಾಗೆ ಶುಕಾಚಾರ್ಯರಿಗೆ ಪರೀಕ್ಷಿತ ಹೇಳ್ತಾನೆ, ನೀವು ಎರಡು ಥರದ್ದು ಹೇಳಿದ್ರಿ, ಎಣ್ಣೆ ಹಂಚ್ಕೊಂಡು ತಿನ್ನೋದು ಹೇಳಿ, ಹಾಗೆ ಕೈ ಹಾಕೋದು. ಹಾಗೆ ಕೈ ಹಾಕೋದಕ್ಕೆ ಪ್ರವೃತ್ತ ಕರ್ಮ ಅಂತಾರೆ, ಎಣ್ಣೆ ಹಂಚ್ಕೊಂಡು ಮಾಡ್ಕೊಳ್ಳೋದಕ್ಕೆ ನಿವೃತ್ತ ಕರ್ಮ ಅಂತಾರೆ. ಎರಡನ್ನು ನೀವು. ಆನಂತರದಲ್ಲಿ ಸ್ವಯಂಭೂ ಮನುವಿನ ಕಥೆಯನ್ನ ಹೇಳಿದ್ರಿ. ಅವನಿಗೆ ಹುಟ್ಟಿದ 3 ಜನ ಹೆಣ್ಣು ಮಕ್ಕಳ ಕಥೆಯನ್ನ ಹೇಳಿದ್ರಿ. ಅವನ ಗಂಡು ಮಕ್ಕಳ ಸಂತತಿಯನ್ನ ವರ್ಣನೆ ಮಾಡಿದ್ರಿ. ಉತ್ತಾನಪಾದ, ಪ್ರಿಯವ್ರತ. 5ನೇ ಸ್ಕಂದದಲ್ಲಿ ಪ್ರಿಯವ್ರತ, ಅವರ ವಂಶದಲ್ಲಿ ಬಂದವರ ಕಥೆಯನ್ನೆಲ್ಲ ಹೇಳಿದ್ರಿ. ಅದರಲ್ಲಿ ನೀವು ನರಕದ ವರ್ಣನೆ ಮಾಡಿದ್ರಿ. 21 ಮಹಾ ನರಕಗಳ ಬಗ್ಗೆ ಶುಕಾಚಾರ್ಯರು ಹೇಳಿದ್ದಾರೆ. ಕೇಳಿ ಪರೀಕ್ಷಿತ ಗಡಗಡ ನಡಗಿ ಹೋಗ್ಬಿಟ್ಟ. ನಿಮ್ಗೆ ಒಂದೇ ಒಂದು ನರಕದ ಬಗ್ಗೆ ಸುಮ್ಮನೆ ಹೇಳ್ತೇನೆ, ಯಾರು ತುಂಬಾ ತಲೆಗೆ ಹಚ್ಕೊಳ್ಳೋಕೆ ಹೋಗ್ಬೇಡಿ. ಅಯ್ಯೋ ಈ ಆಚಾರ್ಯ ಯಾಕೆಲ್ಲ ಹೇಳ್ತಾರೆ ಕೇಳಿ. ಈ ಸೊಳ್ಳೆ ಹೊಡಿತಾರಲ್ಲ, ಅವ್ರಿಗೊಂದು ನರಕ ಇದೆ. ಆಯ್ತಾಚಾರ್ಯ, ನಮ್ಮಲ್ಲಿರೋರು ಸೊಳ್ಳೆ ಇಲ್ಲ ಅಂತ ನಿಮ್ಮನೆಗೆ ಬಿಡ್ತೀವಿ, ನೀವೇ ಅದಕ್ಕೆ ಊಟ ನೋಡಿ. ಭಾಗವತ ವರ್ಣನೆ ಮಾಡುತ್ತೆ, ದೇವರು ಒಂದೊಂದು ಜೀವಿಗೆ ಒಂದೊಂದು ರೀತಿಯ ಲೈಫ್ ಸ್ಟೈಲು ಕಲ್ಪನೆ ಮಾಡಿದ್ದಾನೆ. ಅಂದರೆ ವೃತ್ತಿ ಅಂದರೆ ಅದಕ್ಕೆ ಊಟಕ್ಕೆ ದಾರಿ. ಬಯಾಲಜಿಕಲ್ ಸರ್ಕಲ್ ಅಂತಾರೆ, ಜೀವೋ ಜೀವಸ್ಯ ಜೀವನ. ಈ ಸಣ್ಣ ಮೀನು ತಿಂದು ಬದುಕೋದೇ ದೊಡ್ಡ ಮೀನಿನ ಕ್ರಮ. ದೊಡ್ಡ ಮೀನಿಗೆ ಬೇರೆ ದಾರಿ ಇಲ್ಲ, ಅದು ಸಣ್ಣ ಮೀನು ತಿನ್ಕೊಂಡೇ ಅದು ಬದುಕಿಲ್ಲ. ಹಾಗೆ ಒಬ್ಬೊಬ್ಬರಿಗೆ ದೇವರು ಒಂದೊಂದು ವೃತ್ತಿಯನ್ನ ಕಲ್ಪನೆ ಮಾಡಿದ್ದಾರೆ. ಸೊಳ್ಳೆ ಬದುಕಲಿಕ್ಕೆ ಏನು ವೃತ್ತಿ? ನಮ್ಮ ರಕ್ತನೇ ಕುಡಿಬೇಕ್ರಿ ಅದು. ನೋಡಿ, ಇಲ್ಲ ಆಚಾರ್ಯ ನಮ್ಮ ರಕ್ತ ಕುಡಿಯೋದು ಬೇಡ. ನೋಡಿ, ಬೆಕ್ಕಿಗೆ ಹಾಲಿಡ್ಬೋದು, ನಾಯಿಗೆ ಅನ್ನ ಹಾಕ್ಬೋದು. ಹಾಗೆ 100 ಗ್ರಾಮ್ ರಕ್ತ ತಂದು ಪ್ಲೇಟಲ್ಲಿ ಇಟ್ಟು, ನನ್ನ ರಕ್ತ ತಗೋಬೇಡಪ್ಪ, ನಿಮ್ಮ ಪ್ಲೇಟಲ್ಲಿ ಇಟ್ಟಿದ್ದೀನಿ ತಗೋ ಅಂದರೆ ಅದು ತಗೊಳ್ಳಲ್ಲ, ತಗೊಳ್ಬಾರ್ದು. ಯಾಕೆಂದ್ರೆ ಅದಕ್ಕೆ ಅದು ಡೈಜೆಷನ್ ಆಗಲ್ಲ ಅಲ್ವಾ. ಹುಲ್ಲು ತಿಂದ್ರೆ ಹಸು ಹಾಲು ಕೊಡುತ್ತೆ. ಅದಕ್ಕೆ ಆಚಾರ ತಟ್ಟೆಗೆ ನಿಮಗೂ ಹುಲ್ಲೇ ಹಾಕಿದ್ದೀವಿ, ನೀವು ಅದೇ ತಿಂದ್ಕೊಡಿದ್ರೆ ಇಲ್ಲ, ನಮ್ಗೆ ಹುಲ್ಲು ಆಗಲ್ಲ, ಹಸುಗೆ ಬೇರೆದಾಗಲ್ಲ. ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಕ್ರಮ ಇದೆ. ಸೊಳ್ಳೆ ಇನ್ನೊಬ್ಬರ ಮೇಲೆ ಕೂತು ರಕ್ತನ ಅದು ಕುಡಿದ್ರೆ ಮಾತ್ರ ಅದಕ್ಕೆ ಲೈಫ್. ಅದಕ್ಕೆ ಅದರ ಡ್ಯೂಟಿ ಅದು ಮಾಡ್ತಿರುತ್ತೀರಿ. ಅದರ ಡ್ಯೂಟಿ ಅದು ಮಾಡ್ತಿದ್ರೆ ನೀವು ಯಾಕೆ ಅದನ್ನು ಕೊಂದ್ರಿ? ಇನ್ನೂ ಒಂದು ನೋಡಿ, ಸೊಳ್ಳೆ ಕುಡ್ದದ್ದು ಎಷ್ಟು ರಕ್ತ, ಏನು ಅರ್ಧ ಬಾಟ್ಲು ಕುಡಿದ್ಬಿಡ್ತಾ? ನೀವು ಅದನ್ನು ಬ್ಲಡ್ ಡೊನೇಟ್ ಅಂತ ಅಲ್ಲಿ ಹೋಗಿ ಎಷ್ಟು ರಕ್ತ ಕೊಡ್ತೀವಿ, ಅಷ್ಟು ಬೇಡ, ಒಂಚೂರು ಕುಡಿತು, ನಿಮಗೆ ಆಗಲಿಲ್ವಾ ಓಡಿಸಿ. ಕುಡಿದದ್ದು ದೊಡ್ಡ ರಕ್ತ, ಅದಕ್ಕೆ ನೀವು ಮರಣದಂಡನೆ ಶಿಕ್ಷೆ ಕೊಟ್ಬಿಟ್ರಿ. ಇವತ್ತು ಮರ್ಡರ್ ಮಾಡಿದವ್ರಿಗೆ ಕೊಡೋ ಆಗಿಲ್ಲ. ಇನ್ನು ಭರತನ ಅಗ್ರಹಾರದಲ್ಲೇ ಎಂತೆಂಥ ಪಾಪಿಗಳಿಗೆ ಇನ್ನೂ ರಕ್ಷಣೆ ಕೊಡ್ತಾ ಇದ್ದಾರೆ, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನು ಅಪರಾಧ ಮಾಡಲಿಲ್ಲ, ಆರುವಾಗ ನೀವು ಕಂಡ್ರಿ, 1 ಸೆಕೆಂಡ್ ಕೂಡ್ತು, ಹೊಟ್ಟೆ ಕುಳಿಸ್ಕೊಂಡು ಹೋಗಿ. ಏನು ಕೆಜಿ ಗಟ್ಟಲೆ ಕಡಿಮೆ ಅಂದ್ರೆ ಹೊಡಿ, ಸತ್ರ ಸಾಯಿ, ಏನು ಮಾಡಕ್ಕ. ಹೊಡೆಯುವಾಗ ಸುಮ್ಮನೆ ಹೊಡೆದಿಲ್ಲ, ಬೈದು ಹೊಡೆದಿದ್ದೀವಿ, ಸಿಟ್ಟಿನಿಂದ ಹೊಡೆದಿದ್ದೀವಿ. ಹೌದಾ? ಏನು ಪ್ರಾರಂಭ ಒಳ್ಳೆ ಎಷ್ಟು ಸಿಟ್ಟು ಮಾಡಿಕೊಡ್ರಿ, ಎಷ್ಟು ಸಿಟ್ಟು, ಎಷ್ಟು ಕೋಪ. ಇದಕ್ಕೆ ಒಂದು ನಿಮ್ಮ ದೇಹದ ಒಳಗೆ ಎಷ್ಟು ದೊಡ್ಡ ಆತ್ಮ ಇದೆಯೋ ಅಷ್ಟೇ ದೊಡ್ಡ ಆತ್ಮ ಯಾವುದ್ರೊಳಗಿದೆ?
ಒಂದು ಆತ್ಮ ಅದನ್ನು ಬದುಕಲಿಕ್ಕೆ ಬಿಡದೆ ನೀವು ಹೊಡೆದದ್ದಕ್ಕೆ ಅದಕ್ಕೊಂದು ನರಕ ಇದೆ. ಎಷ್ಟು ನರಕಕ್ಕೆ ಹೋಗಬೇಕು, ಅದ್ರಾಗ ಇದೊಂದು ಸಣ್ಣ ನರಕ, ಅದನ್ನು ತಾಯಿ ಕೆಡಿಸ್ಕೊಳ್ಬೇಕು. ಎಷ್ಟೊಂದು ನರಕಕ್ಕೆ ಹೋಗೋದೇ ಹೋಗ್ಬೇಡಿ ಅಂತಂದರೆ ಒಂದು ನರಕ ಇದೆ. ಒಟ್ಟು ಭಾಗವತದಲ್ಲಿ ಇಂಥ ನರಕಗಳೆಲ್ಲ ಕೇಳಿ ಪರೀಕ್ಷಿತ ಗಡಗಡ ನಡೆದು ಬಿಡ್ತಾರೆ. ನಮ್ಗೆ ಏನು ಕೇಳಿದ್ರು ನರಕ ಏನು ಬರಲ್ಲ. ಯಾಕೆ ಗೊತ್ತಾ? ನಮ್ಗೆ ಕೇಳಿ ನೆನಪೇ ಇದೆ. ನೆನಪಿದ್ರಲ್ಲಿ ಕೆಲವು ಮಕ್ಕಳಿಗೆ ತಾಯಿ ಹೊಡೆಯುವಾಗ ಹೇಳ್ತಾಳೆ, ನೆನ್ನೆ ತಾನೇ ಹೊಡೆದಿದ್ದೀನಿ, ಮರ್ತು ಹೋಗಿದೀಯಾ ಅಂತ. ನಾವು ತಪ್ಪು ಮಾಡುವಾಗ ದೇವರು ನಮ್ಮನ್ನು ನೋಡಂತಾನೆ, ಹೋದ ಜನ್ಮದಲ್ಲೇ ನಿನಗೆ ಒತ್ತು ನರಕದಲ್ಲಿ ಹಾಕಿ ಶಿಕ್ಷೆ ಕೊಟ್ಟೆ, ಆಗಲೇ ಮರ್ತು ಹೋದಿಯಾ ಅಂತ. ಆಗಲೇ ಯಾವಾಗಲೂ ಕೊಟ್ಟಿದ್ರು. ಈ ಕೇಳಿದ್ದೇ ನೆನಪಿರಲ್ಲ ನಮಗೆ. ಯಾವಾಗ ಪರೀಕ್ಷಿತ ಕೇಳಿದ್ದನ್ನ ತಲೆಯಲ್ಲಿ ನೆನಪಿಟ್ಟು ಗಡಗಡ ನಡುತ್ತಾ ಗುರುಗಳಿಗೆ ಕೇಳ್ತಾ ಇದ್ದಾನೆ. ತಪ್ಪು ಮಾಡದೇ ಇರ್ತಕ್ಕಂಥವ್ರು, ಪಾಪ ಮಾಡದೇ ಇರೋರು ಯಾರಿಲ್ಲ. ನಾವೆಲ್ಲ ಪಾಪ ಮಾಡಲಿಕ್ಕೆ ಹುಟ್ಟಿದವ್ರು. ಹೌದಾ ಆಚಾರ್ಯ ಅಂತ ಕೇಳಬೇಡಿ. ನಾವು ದೇವರಿಗೆ ನಮಸ್ಕಾರ ಮಾಡುವ ಒಂದು ಮಂತ್ರ ಹೇಳ್ತಾ ಸ್ತೋತ್ರ ಏನು? ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಅಲ್ವಾ? ನಾವೇನಾದ್ರು ಹಿಂಗೆ ಹೇಳ್ತೀವ? ಪುಣ್ಯೋಹಂ ಪುಣ್ಯ ಕರ್ಮಾಣಂ ಪುಣ್ಯಾತ್ಮ ಪುಣ್ಯ ಸಂಭವ ಹೇಳಿದೀವ? ಇಲ್ಲ. ನಾವು ಮಾಡಿರೋ ಪುಣ್ಯದ ಬಗ್ಗೆ ನಮಗೆ ಡೌಟ್ ಇದೆ ರೀ. ಆದರೆ ಒಂದು ಕನ್ಫರ್ಮ್ ಇದೆ, ಪಾಪ ತುಂಬ ಪಾಪ ಮಾಡಿದೆ. ಜಾವಕ್ಕೆ ಮಾಡುವೆ 1000 ತಪ್ಪನ್ನು. 3 hours ಎದ್ದಿದ್ರೆ 1000 ತಪ್ಪು ಮಾಡ್ತೇವೆ. ಅದೇನು ಡೇ ಅಂಡ್ ನೈಟ್ ಮಾಡ್ತೇವೆ, ಬಿಸಿ ಇದೆ ಮಾಡ್ತೇವೆ ಪಾಪ. ಅದು ಏನು ಎಲ್ಲ ಇಂದ್ರಿಯಗಳಿಂದ ಮಾಡ್ತೇವೆ. 11 ಇಂದ್ರಿಯದಿಂದಲೂ ಕೂಡ 1000 ತಪ್ಪುಗಳನ್ನು ಮಾಡ್ತೇವೆ. ದಾಸರಂತಾರೆ, ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನ. ಪಾಪಿಗಳಿಗೆ ಪರಮಾತ್ಮನ ಪದ ಕೇಳುವ ಯೋಗ್ಯತೆ, ಭಾಗವತ ಕೇಳುವ ಯೋಗ್ಯತೆ ಕೂಡ ಬರಲ್ಲ. ಈ ಪಾದ ಮುಖ ಯೋಗ್ಯತೆ ಅಂತೂ ಬರೋದೇ. ಸುಮ್ಮನೆ ಆಚಾರಕ್ಕೆ ಕಾಲು ತೊಳಿಬೇಕಾದ್ರೆ ಕೈ ತೊಳ್ಕೊಳ್ಳಿ ಅಂತ ಹೇಳೋದಾದ್ರೆ, ದೇವ್ರ ಕಾಲು ಮುಟ್ಬೇಕಾದ್ರೆ ನೀವು ಎಷ್ಟು ತೊಳ್ಕೋಬೇಕು? ನಾವು ಏನು ಬರೀ ಕೈ ತೊಳ್ಕೊಂಡ್ರೆ ಸಾಲದು, ಮೈ ತೊಳ್ಕೊಂಡ್ರೆ ಸಾಲದು, ಮನಸ್ಸು ತೊಳ್ಕೊಳ್ಬೇಕು. ಮನ ಅದು ಮೈಲಿಗೆಯಾಯಿತು. ದೇಹ ಮೈಲಿಗೆ ಆದರೆ ನೀರು ಹುಯ್ಕೋಬಹುದು, ಬಟ್ಟೆ ಮೈಲಿಗೆ ಆದರೆ ಚೇಂಜ್ ಮಾಡ್ಕೋಬಹುದು. ಮನಸ್ಸು ಮೈಲಿಗೆ ಆದರೆ ಭಗವಂತನ ಕಥೆ ಕೇಳಿದ್ರೆ ಮಾತ್ರ ಎಲ್ಲವೂ. ಯಸ್ಮರೇತ್ ಪುಂಡರೀಕಾಕ್ಷಂ ಸವಾಕ್ಯಾಭ್ಯಂತರ ಶುಚಿ. ಒಳ ಹೊರ ಬಗೆ ಶುಚಿ ಆಗಬೇಕಂದ್ರೆ ನಿರಂತರ ದೇವರ ಕಥೆಯನ್ನ ಶ್ರವಣ ಮಾಡಬೇಕು. ನರಕದ ವರ್ಣನೆಯನ್ನ ಕೇಳಿ ಪರೀಕ್ಷಿತ ಅಂತಾನೆ, ಜಗತ್ತಲ್ಲಿರೋರೆಲ್ಲ ಪಾಪ ಮಾಡೋದು ಕಾಮನ್, ಆದ್ರೆ ನರಕಕ್ಕೆ ಹೋಗೋದು ಕಾಮನ್ ಅಂತ. ಪಾಪ ಮಾಡಿಯೂ ನರಕಕ್ಕೆ ಹೋಗಬಾರ್ದು ಅಂತಿದ್ರೆ ಏನಾದರೂ ಉಪಾಯ ಹೇಳಿ. ಈ ದೊಡ್ಡ ದೊಡ್ಡ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಅವರು ಇರ್ತಾರೆ, CA ಚಾರ್ಟರ್ಡ್ ಅಕೌಂಟೆಂಟ್ಸ್, ಅವರೆಲ್ಲ ಏನಂದ್ರೆ ಹೌ ಟು ಅವಾಯ್ಡ್ ದಿ ಟ್ಯಾಕ್ಸ್, ಹೇಗೆ ಟ್ಯಾಕ್ಸ್ ಸರ್ಕಾರ ಕಟ್ಟೋದನ್ನ ಕಟ್ಟದೇ ಇರೋ ಎಲ್ಲ ಹೇಳ್ಕೊಡ್ತಾರೆ. ಅವ್ರು ಓದೆಲ್ಲ ಅದಕ್ಕೆ ಇರುತ್ತೆ ಅಲ್ವಾ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸರ್ಕಾರ ಕೊಡಬೇಕಾಗಿಲ್ಲ. ಹಾಗೆ ಈ ಗುರುಗಳು ಪಾಪ ಮಾಡಿಯೂ ಕೂಡ ನರಕಕ್ಕೆ ಹೋಗದೆ ಇರ್ಬೇಕಂದ್ರೆ ಏನ್ ಮಾಡಬೇಕು ಅಂತ ಉಪಾಯ ಹೇಳಿ. ಪಾಪ ಮಾಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅವತಾರ ಮಾಡಿರೋದೇ ಪಾಪ ಮಾಡ್ತೇವೆ. ಆದ್ರಿಂದ ಇಂಥ ಪಾಪಗಳು ಮಾಡಿದ್ದೇವೆ. ಪಾಪ ಮಾಡಿ ನರಕಕ್ಕೆ ಹೋಗಬಾರ್ದು ಅಂತಿದ್ರೆ ಏನ್ ಮಾಡಬೇಕು ಅಂತ ಕೇಳಿದಾಗ ಶುಕಾಚಾರ್ಯ ಹೇಳ್ತಾರೆ, ನೋಡಪ್ಪ, ಸಾಯೋ ಮೊದಲು ನಿಜವಾಗಿಯೂ ನಮಗೆಲ್ಲ ಇರೋದು ಆಯುಷ್ಯ 60 ಮಾತ್ರ. 60 ಸಂವತ್ಸರಗಳು ಅಂತ ಕರೀತಾರೆ. 60 ಸಂವತ್ಸರ ಇರೋದು. ಈಗ ಭಾನುವಾರದಿಂದ ಸೋಮವಾರದ ತನಕ ಮಾತ್ರ, ಸಾಟರ್ಡೆ ಲಾಸ್ಟ್ 7 ದಿನ. 8ನೇ ದಿನ ಅಂದ್ರೆ ಏನ್ ಭಾನುವಾರವೇ, ಇನ್ನೊಂದಿಲ್ಲ. ಭಾನು ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ ಮುಗಿತು. ಹಾಗೆ 60 ಇರೋದು. 61ನೇದಿಲ್ಲ. 60 ಆದ್ಮೇಲೂ ದೇವರು ನಮ್ಗೆ ಒಂದು ದಿನ ಬದುಕಲಿಕ್ಕೆ ಅವಕಾಶ ಕೊಡ್ತಿದ್ದಾನೆ ಅಂದ್ರೆ ಆಫ್ಟರ್ 60 ಎವ್ರಿ ಡೇ ಇಸ್ ಎ ಮಿರಾಕಲ್ ಅಂತ. 60 ಆದ್ಮೇಲೂ ನೀವು ಬದುಕಿದ್ದೀರಿ ಅಂದ್ರೆ ಆಶ್ಚರ್ಯ.
ಅದಕ್ಕೆ 60 ಬೀದಿಲಿ ಹೋಗ್ತಿದ್ರೆ ಕೆಲವರು ಕೇಳ್ತಾರೆ, ಆರೋಗ್ಯನಾ ಅಂತ. ಅವ್ರದ್ದೇನಂದ್ರೆ ಇನ್ನೂ ಆರೋಗ್ಯವಾಗಿದ್ದೀರಾ, ಏನಾಗ್ಲಿಲ್ವೇ, ಇವರ ಹತ್ರ ಯಾಕೆ ಮಾತಬೇಕು ಅಂತ ಹ್ಞೂ ಅಂತಂದ್ರೆ ಬಿಡಲ್ಲ, ನಿಮ್ಮಿಂದೇನೆ ಬರ್ತಾರೆ. ಕಿವಿ ಕೇಳತ್ತಾ ಅಂತಾರೆ, ಕಿವಿನಾರು ಹೋಗ್ಬೇಕಿತ್ತು ಕಣ್ಣು ಅಂತ ಒಂದೊಂದೇ ಎನ್ಕ್ವೈರಿ ಡಾಕ್ಟ್ರು ಕೂಡ ಮಾಡಲ್ಲ, ಅಟ್ ಮಾಡ್ತಿರ್ತಾರೆ. 60 ಆದ್ಮೇಲೆ ಕಣ್ಣಿದೆ, ಕೈ ಇದೆ, ಕಿವಿ ಇದೆ, ನಾಲಿಗೆ ಇದೆ ಅಂದ್ರೆ ಇದು ಬೋನಸ್ ದೇವರು ಕೊಟ್ಟದ್ದು. ಯಾಕೆ ಕೊಟ್ಟಿದ್ದಾನೆ? 60 ಆದ್ಮೇಲೆ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ 60ರ ಒಳಗೆ ಮಾಡಿದ ಮಿಸ್ಟೇಕ್ಸ್ ಕರೆಕ್ಷನ್ ಮಾಡ್ಕೋ. 60ರ ತನಕ ನೀನು ಬಿಸಿ ಇದ್ದೆ, ಎಲ್ಲೋ ಕೆಲಸ, ಎಲ್ಲೋ ಓದು, ಎಲ್ಲೋ ಹೆಂಡತಿ, ಎಲ್ಲೋ ಮಕ್ಕಳು, ಏನೋ ಜವಾಬ್ದಾರಿ ಅಲ್ವಾ. 60 ಆದ್ಮೇಲೆ ಒಂದು ರೀತಿ ಆಫೀಸ್ನವರು ಸೆಕೆಂಡ್ ಕೊಟ್ಟು ರಿಟೈರ್ಡ್ ಅಂತ ಮಾಡಿ ಕಳಿಸ್ಬಿಡ್ತಾರೆ. ರಿಟೈರ್ಡ್ ಅಂದ್ರೆ ಏನು ಗೊತ್ತಾ, ಯು ಆರ್ ಅನ್ಫಿಟ್ ಅಂತ. ನೀನು ನಾಳೆಯಿಂದ ಕೆಲಸಕ್ಕೆ ಬರಬೇಡ, ಈಗ ಆಲ್ರೆಡಿ ನಿನ್ನ ಕೈ ಕಾಲೆಲ್ಲ ಅಳ್ಳಾಡ್ತಾ ಇದೆ, ನಿನಗಿಂತೂ ಹೆಂಗಿರೋ ಬಂದಿದ್ದಾರೆ, ನೀನು ಮನೆಗೆ ಹೋಗು ಅನ್ನೋದೇ ರಿಟೈರ್. ದೇವರು ಕಣ್ಣು ಕೈ ಕಾಲು ಕಿವಿ ಸಮೇತ ಮನೆ ಕಳಿಸ್ಕೊಟ್ಟ ಮೇಲೆ ಆದರೂ 60ರ ತನಕ ಮಾಡಿದ ಪಾಪಗಳನ್ನ ನೆನಪು ಮಾಡಿಕೊಂಡು ಅದಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಬೇಕು. ಯಾರು ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ತಾನೆ, ದೊಡ್ಡ ಪಾಪಕ್ಕೆ ದೊಡ್ಡ ಪ್ರಾಯಶ್ಚಿತ್ತ, ಚಿಕ್ಕ ಪಾಪಕ್ಕೆ ಚಿಕ್ಕ ಪ್ರಾಯಶ್ಚಿತ್ತ. ಒಬ್ಬ ವೈದ್ಯ ತನ್ನ ಬಳಿಗೆ ಬರುವ ರೋಗಿಯನ್ನ ಚೆಕ್ ಮಾಡಿ ಅವನು ಔಟ್ ಪೇಷಂಟಾ ಅಥವಾ ಅವನ್ನ ಅಡ್ಮಿಟ್ ಮಾಡ್ಕೊಳ್ಬೇಕಾ ಡಿಸೈಡ್ ಮಾಡಿ, ಸಣ್ಣ ಕಾಯಿಲೆ ಇದ್ರೆ ಒಂದು ಇಂಜೆಕ್ಷನ್ ಕೊಟ್ಟು ಮನೆಗೆ ಹೋಗ್ರಷ್ಟು ಒಳಗೆ ಸರಿ ಹೋಗುತ್ತೆ. ದೊಡ್ಡ ಕಾಯಿಲೆ ಇದ್ರೆ ಅದಕ್ಕೆ ಇಲ್ಲ ನೀವು ಸೇರ್ಕೊಂಡ್ಬಿಡಿ, ಒಂದು ವಾರ ಒಂದು ತಿಂಗಳು. ಸಣ್ಣ ತಲೆನೋವು ಬಂದ್ರೆ ಜಂಡು ಬಾಂಬ್ ಸಾಕು. ಬ್ರೈನ್ ಟ್ಯೂಮರ್ಗೆ ಇಲ್ಲ ಜಂಡು ಬಾಂಬೆ ಹಚ್ಚಿ ಹೋಗುತ್ತೆ. ಬ್ರೈನ್ ಟ್ಯೂಮರ್ ಎಲ್ಲ ಹೋಗಲ್ಲ ರೀ, ನಮ್ಮನ್ನೇ ಕರ್ಕೊಂಡು ಹೋಗ್ಬಿಡತ್ತದು. ಆ ಜಂಡು ಬಾಂಬ್ ಅಷ್ಟು. ದೊಡ್ಡ ರೋಗಕ್ಕೆ ದೊಡ್ಡ ಔಷಧಿ, ಚಿಕ್ಕ ರೋಗಕ್ಕೆ ಚಿಕ್ಕ ಔಷಧಿ. ಎಲ್ಲ ರೋಗಕ್ಕೂ ಒಂದೇ ಔಷಧಿ ಇಲ್ಲ. ಹಾಗೆ ದೊಡ್ಡ ಪಾಪಕ್ಕೆ ದೊಡ್ಡ ಪ್ರಾಯಶ್ಚಿತ್ತ, ಚಿಕ್ಕ ಪಾಪಕ್ಕೆ ಚಿಕ್ಕ ಪ್ರಾಯಶ್ಚಿತ್ತವನ್ನ ಯಾರು ಮಾಡಿಕೊಳ್ತಾನೆ ಅವನು ಸತ್ತ ಮೇಲೆ ನರಕಕ್ಕೆ ಹೋಗ್ಬೇಕಾದಿಲ್ಲ. ಇದು ಕೇಳಿ ಪರೀಕ್ಷಿತ ಅಂದ, ಯಾಕೋ ನೀವು ಹೇಳೋದು ಕೇಳಿದ್ರೆ ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ. ಈಗ ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ, ಪಾಪ ಮಾಡಿದಾನೆ, ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ. ಪ್ರಾಯಶ್ಚಿತ್ತ ಮಾಡ್ಕೊಂಡ್ಮೇಲೆ ಪಾಪ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಒಂದು ವೇನಲ್ಲಿ ಹೋಗಿರ್ತೀರಿ, ಪೊಲೀಸ್ನವ್ರು ಹಿಡಿದಿದ್ದಾರೆ, ಫೈನ್ ಕಟ್ಟಿದ್ದೀನಿ, ಹೇಗಿದ್ರು ಫೈನ್ ಕಟ್ಟಿದ್ದೀನಲ್ಲ ಅಂತ ಎಲ್ಲ ಒಮ್ಮೆಲೆ ಹೋಗ್ಬೇಕಾಗತ್ತಾ? ಮತ್ತೆ 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 ಫೈನ. ಅದರಿಂದ ಏನು ಮಾಡಬೇಕು? ಇದು ಪಾಪಕ್ಕೆ ಪ್ರಾಯಶ್ಚಿತ್ತ ಆದರೆ ಸಾಲದು, ಪಾಪದ ಬುದ್ಧಿಗೆ ಪ್ರಾಯಶ್ಚಿತ್ತ ಆಗಬೇಕು. ಮಾಡೋದು ಪಾಪ, ಬುದ್ಧಿ ಅಲ್ವಾ, ಕೆಟ್ಟ ಕಡೆ ಹೋಗುವಂಥದ್ದು ಮನಸ್ಸು ಮತ್ತೆ ಬುದ್ಧಿ. ಈ ಬುದ್ಧಿಗೆ ಪ್ರಾಯಶ್ಚಿತ್ತ ಆಗಬೇಕೇ ವಿನ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಿ ಏನು ಪ್ರಯೋಜನ? ಮನ್ಯೆ ಕುಂಜರ ಶೌಚವತ್ ಭಾಗವತದಲ್ಲಿ ಹೇಳುತ್ತೆ. ಇದು ಆನೆ ಸ್ನಾನ ಇದ್ದಾಗೆ. ಆನೆ ನೀರಲ್ಲಿ ಹೋಗಿ ದೊಡ್ಡ ದೊಡ್ಡ ಬಕೆಟ್ ಗಟ್ಟಲೆ ನೀರು ಹೊಯ್ಕೊಳ್ಳೋದು, ಮೇಲ್ ಬಂದು ಮಣ್ಣು ಹೊಯ್ಕೊಳ್ಳೋದು. ಮಣ್ಣು ಹೊಯ್ಕೊಳ್ಳೋ ಆನೆ ಎಷ್ಟೊತ್ತು ನೀರೊಳಗಿದ್ದ ಏನು ಪ್ರಯೋಜನ? ಹಾಗೆ ಎಷ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಏನು ಪ್ರಯೋಜನ? ಪಾಪ ಮಾಡುವ ಬುದ್ಧಿ ಇದ್ದವ ಅದಕ್ಕೆ ಬೇರೆ ಏನಾದರೂ ಉಪಾಯ ಹೇಳಿ. ಶುಕ್ರಾಚಾರ್ಯ ಹೇಳ್ತಾರೆ, ನೋಡಪ್ಪ, ಒಂದು ಪಾಪ ಕರ್ಮವನ್ನ ಇನ್ನೊಂದು ಪುಣ್ಯ ಕರ್ಮದಿಂದ ಪರಿಪೂರ್ಣವಾಗಿ ಪಾಪವನ್ನ ಕಳ್ಕೊಳ್ಳಿಕ್ಕೆ ಆಗಲ್ಲ. ಈಗ ನೋಡಿ, ಮನೆಯಲ್ಲಿ ದೇವರಿಗೆ ದೀಪ, ಎಣ್ಣೆ, ತುಪ್ಪ ಎಲ್ಲ ಹಾಕುವಾಗ ಕೈಗೆ ಒಂಚೂರು ಎಣ್ಣೆ ತುಪ್ಪ ಮೆತ್ತು ಬಿಟ್ಟಿದ್ದರೆ, ಒರೆಸ್ಕೊಳ್ಳಿಕ್ಕೆ ಟಿಶ್ಯೂ ಇಲ್ಲ ಅಂತ ಆದರೆ ಎರಡೂ ಕೈ ಹೀಗೆ ರಬ್ ಮಾಡಿ ಮಾಡಿ ಮಾಡ್ತಾರೆ. ಎಷ್ಟು ರಬ್ ಮಾಡಿದ್ರೂ ಕೂಡ ಅದು ಜಿಡ್ಡು ಹೋಗಲ್ಲ.
ಹಾಗೆ ಒಂದು ಕರ್ಮದಿಂದ ಇನ್ನೊಂದು ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಪರಿಪೂರ್ಣವಾಗಿ ಸಾಧ್ಯ ಇಲ್ಲ. ಆದರೆ ಒಂದು ಉಪಾಯ ಇದೆ, ಅದು ಮಾತ್ರ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತಾನಿ ಚಿರಣಾನಿ ನಾರಾಯಣ ಪರಾನ್ಮುಖೈ ನನಿ ನಿಷ್ಪಂತಿ ರಾಜೇಂದ್ರ ಸುರಾಕುಂಭ ವಿವಾಪಕ. ಯಾವುದೇ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡುವಾಗ ದೇವರ ಸ್ಮರಣೆಯೊಂದಿಗೆ ಮಾಡಬೇಕು. ದೇವರನ್ನು ಮರೆತು ಏನು ಮಾಡಿದರೂ ಕೂಡ ಅದು ಪ್ರಾಯಶ್ಚಿತ್ತ ಅಂತ ಕನ್ಸಿಡರ್ ಆಗೋಲ್ಲ. ಹಾಗಾದ್ರೆ ಎಲ್ಲ ಪಾಪಗಳಿಗೆ ಒಂದೇ ಉಪಾಯ, ಒಂದೇ ಪ್ರಾಯಶ್ಚಿತ್ತ ಅಂದ್ರೆ ಭಗವಂತನ ನಾಮಸ್ಮರಣೆ. ಅದೇ ಈ ಭಾಗವತ 6ನೇ ಸ್ಕಂದದ ಎಸೆನ್ಸ್, ತಿರುಳು ಸಾರ. ಶುಕಾಚಾರ್ಯರು ಹೇಳ್ತಾರೆ, ಸಕರ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರ್ಯಾ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಸಕರನ್ ದೇವರು ನಮಗೆ ಜೀವನದಲ್ಲಿ 50-60 ವರ್ಷ ಆಯುಷ್ಯ ಕೊಟ್ಟ ದೇವರ ಸ್ಮರಣೆಯನ್ನ ಇಡೀ ಜೀವನದ ಉದ್ದಕ್ಕೆ ಮಾಡಕ್ಕಾಗಲ್ಲ. ಏನೋ ಕೆಲಸ, ಏನೋ ಇದು ಮಾಡಕ್ಕಾಗಲ್ಲ ಆಗುತ್ತೆ ಹೇಳುತ್ತೆ. ಒಂದು ನಾಮ ಸಾಲದೆ, ಒಂದೇ ಬಾರಿ ನಾಮ ಒಂದೇ ಸಾಲದೆ, ಗೋವಿಂದನ ನಾಮ ಒಂದೇ ಸಾಲದೆ. ನೀವು ಜೀವನದಲ್ಲಿ ಒಂದ್ಸತಿ ಸಕರ್ನ್ ಅಂತ, ಸಕೃತ್ ಅಂದ್ರೆ ಒಂದು ಸತಿ ದೇವರ ಸ್ಮರಣೆ ಮಾಡಿದ್ರು ಸಾಕು. ನೀವು ಸ್ವಪ್ನದಲ್ಲಿ ಎಚ್ಚರದಲ್ಲಿಯೂ ಕೂಡ ಯಮನನ್ನಾಗಲಿ ಯಮದೂತರನ್ನಾಗಲಿ ನೋಡೋದೇ ಒಂದ್ಸತಿ ಸ್ಮರಣೆ. ಅಯ್ಯೋ ಎಷ್ಟೊಂದು ಸತಿ ಮಾಡಿದೀವಿ ಆಚಾರ್ಯ, ಎಷ್ಟೊಂದು ಸತಿ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಹೇಗೆ ಮಾಡಬೇಕು? ಗುಣರಾಗಿ ಎಲ್ಲಿಯ ಭಗವಂತನ ಗುಣಕ್ಕೆ ಮಾರು ಹೋಗ್ಬೇಕು. ಏನಾಗಂದ್ರೆ ಇಂಥ ಗುಂಪಲ್ಲಿ ಕೂತು ದೇವ್ರ ಕಥೆ ಕೇಳ್ತಾ ಎಲ್ಲ ಮರ್ತು ಹೋಗ್ಬೇಕು. ನಿಮ್ಮ ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಮರ್ತು ಹೋಗ್ಬೇಕು. ಎಲ್ಲ ಮರೆಯೋದರ ಉಪಾಯ ಒಂದೇ ಗೊತ್ತಾ? ಟೈಮ್ ಮರ್ತು ಹೋಗ್ಬೇಕು. ಯಾಕಂದ್ರೆ ಎಲ್ಲವೂ ಕೂಡ ಕಾಲದ ಒಳಗೆ ಸೇರಿದೆ. ಆ ಕಾಲನೇ ಮರೆತು ಬಿಟ್ರೆ ಎಲ್ಲ ಮರ್ತಾಗೆ. ಕೆಲವರು ಉಪನ್ಯಾಸ ಮಾಡುವ ವಾಚ್ ಕಡೆ ನೋಡೋದು, ಆಚಾರ ಕಡೆ ನೋಡೋದು. ನೀವು ನೋಡಬಾರ್ದು, ನಾನು ನೋಡದೆ ಇರಬಾರ್ದು. ನಿಲ್ಸೋದೇ ಇಲ್ಲ ಅನ್ಬಾರ್ದು. ನನಗೆ ಯಾವಾಗಲೂ ಕಾಲದ ಎಚ್ಚರಿಕೆ ನಂಗಿರ್ಬೇಕು. ನಾ ಹೇಳೋ ಕತೆ ಕೇಳಿ ನೀವು ಕಾಲ ಮರ್ತು ಹೋಗ್ಬಿಡ್ಬೇಕು. 1.5 ಗಂಟೆ ಆಗೋಯ್ತು ಅನ್ಸದೆ ಗೊತ್ತೇ ಆಗಲ್ಲ. ನೀವು ಸುಮ್ಮನೆ ಹೇಳ್ತೇನೆ, ಈ ಮನೆಯಲ್ಲಿ ಹಾಲು ಉಕ್ಕಿದ್ರೆ ಲಕ್ಷ್ಮಿ ಅಂತ ಅಲ್ವಾ? ಗೃಹ ಪ್ರವೇಶ ಮಾಡಿದಾಗ ಏನ್ ಮಾಡ್ತೀವಿ? ಹಾಲು ಬಸೋದು. ಹಾಲು ಉಕ್ಕದಾಗೆಲ್ಲ ಲಕ್ಷ್ಮಿ ಅಲ್ಲ ರೀ. ನೀವು ಹಾಲು ಇಟ್ಬಿಡ್ಬೇಕು. ಇಟ್ಟು ದೇವ್ರ ಸ್ಮರಣೆ ಮಾಡ್ತಾ ಕೂತ್ಕೋಬೇಕು. ಇಟ್ಟಿದ್ದು ಮರ್ತೋಗ್ಬೇಕು, ಆಗ ಮುಕ್ಕಬೇಕು. ಅದು ಮಹಾಲಕ್ಷ್ಮಿ. ನಾವು ಕಾಯ್ತಾ ಕೂತಿರ್ತೀವಿ. ಇನ್ ಕೆಲವರು ಸೀರಿಯಲ್ ನೋಡ್ತಾ ಮುಕ್ಕಿಸ್ತಾರೆ. ಅದು ಅಲಕ್ಷ್ಮಿ, ದರಿದ್ರ ಲಕ್ಷ್ಮಿ. ಹಾಗೆ ದೇವರ ಕಥೆ ಕೇಳ್ತಾ 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 ನಮಗೆ ಕಾಲ ಮರ್ತೋಗ್ಬೇಕು. ಮರ್ತೋಗಿ ದೇವರ ಕಥೆ ಒಳಗೆ ಇಷ್ಟು ಇನ್ವಾಲ್ವ್ ಆಗ್ಬೇಕಂದ್ರೆ ಇಷ್ಟು ದೇವರ ಕಾರುಣ್ಯನ ಅಂತ ಹೇಳಿ ದೇವರ ಕಾರುಣ್ಯವನ್ನ ನೆನಪು ಮಾಡಿಕೊಂಡು ನಿಮ್ ಕಣ್ಣಲ್ಲಿ ಒಂದು ಡ್ರಾಪ್ ನೀರು ಬಂದ್ರೆ ಆ ಬರುವಾಗ ದೇವರ ಸ್ಮರಣೆ ಮಾಡಿಬಿಟ್ರೆ ಅದು ನಿಮಗೆ ಮೋಕ್ಷ ಕರ್ಕೊಂಡು ಹೋಗುವ ದೇವರ ಸ್ಮರಣೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನನಗೆ 4 ಐಟಮ್ ಕೊಟ್ಟರೆ ತಗೊಳ್ತೀನಿ. ನೀವು ಕೊಟ್ಟಿದ್ದೆಲ್ಲ ತಗೊಳ್ಳೋದು. ಸುಮ್ಮನೆ ಪಾಪ ಬೇರೆ ಕವರಲ್ಲಿ ಹಾಗೆಲ್ಲ ಎಲ್ಲ ತಗೊಳಕ್ ಬರಲ್ಲ.
ಎಲ್ಲ ಕೃಷ್ಣ ಹೇಳ್ತಾನೆ, ನೀವು ಕೊಟ್ಟಿದ್ದೆಲ್ಲ ನಾನು ತಗೊಳ್ಳಲ್ಲ, ನಾನು ಕೇಳಿ ಕೊಟ್ಟರೆ ತಗೊಳ್ತೀನಿ. ಆಯ್ತಪ್ಪ ಕೃಷ್ಣ, ಏನ್ ಬೇಕು ಹೇಳು. ಅವ್ನು 4 ಪತ್ರಂ ಮುಂದೆ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಈ 4 ಪತ್ರ, ಪುಷ್ಪ, ಫಲ, ತೋಯ ಅಂಥೇಳಿ ನಾವ್ಯಾವ ತುಳಸಿ ಪತ್ರ ಫಲ ಅಂದ್ರೆ ಡ್ರ್ಯಾಗನ್ ಫ್ರೂಟ್, ಹೆಸರೇ ಡ್ರ್ಯಾಗನ್ ತಿನ್ನಬಾರ್ದು. ನಮ್ಮಲ್ಲಿ ಏನಂದ್ರೆ ಆ ಹಣ್ಣಿನ ಹೆಸರು ಚೆನ್ನಾಗಿರ್ಬೇಕು, ನೋಡ್ಲಿಕ್ಕೆ ಭಾವ ರೂಪ ದುಷ್ಟಾನ ವರ್ಜೆಯೇತ್ ಅಂತ. ನೋಡ್ಲಿಕ್ಕೆ ಅದರ ಮುಳ್ಳು ಕೆಟ್ಟದಾಗಿದ್ರೆ ಅದನ್ನ ತಿನ್ಲಿಕ್ಕೆ ಬರೋದು. ಯಾರು ತಂದ್ಕೊಟ್ಟು ಬೇಜಾರು ಮಾಡ್ಕೊಳ್ಳೋದು. ಸುಮ್ಮನೆ ಹೇಳಿದೆ, ರೂಪದೃಷ್ಟ ಭಾವದೃಷ್ಟ ಅಂತ. ನಮ್ಮಲ್ಲೆಲ್ಲ ಈ ಪಪ್ಪಾಯ ನಾವು ತಿನ್ನಲ್ಲ, ಕಲಂಗಡಿ ತಿನ್ನಲ್ಲ. ಯಾಕಂದ್ರೆ ಅದರದ್ದು ಕತ್ತರಿಸಿದ್ರೆ ನೋಡಿದಾಗ ಅದು ಬೇರೆ ಥರ ಮನಸ್ಸಿಗೆ ಭಾವನೆ ಬರಬಾರ್ದು. ಹೀಗೆ ರೂಪದೃಷ್ಟ ಭಾವದೃಷ್ಟಿಗಳು. ಅದಕ್ಕೆ ಕೃಷ್ಣ ನಿಂಗೇನು ಬೇಕು ಹೇಳು. ಪತ್ರಂ ಪತ್ರಂ ಅಂದರೆ ಅವನು ಹೇಳ್ತಾನೆ, ನೀವು ಕೊಡೋ ಯಾವ ಎಲೆನೂ ನಾನು ತಗೊಳ್ಳಲ್ಲ. ತುಳಸಿನೂ ತಗೊಳ್ಳಲ್ಲ. ಇನ್ನೇನು ಕೊಡ್ಬೇಕು ಕೃಷ್ಣ? ಕೃಷ್ಣ ಹೇಳ್ತಾನೆ, ನಾನೇ ಒಂದು ಗಿಡ ಇಟ್ಟಿದ್ದೀನಿ, ನಿಮ್ಮ ಕೈಗೆ ಸಿಗತ್ತೆ. ಅದರೊಳಗೆ 11 ದಳ ಇದೆ, ಪತ್ರೆ 11 ಇದೆ. 10 ನೀವು ಇಟ್ಕೊಳ್ಳಿ, 1 ನನ್ ಕೊಡಿ. ಯಾವುದದು ಗಿಡ, ಯಾವುದದು ಮರ, ಯಾವುದು ವೃಕ್ಷ? ಅದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. 15ನೇ ಅಧ್ಯಾಯ. ಊರ್ಧ್ವ ಮೂಲಮದ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಇದೇ ಗಿಡ, ವಿಚಿತ್ರ ಗಿಡ. ಮೂಲ ಮೇಲೆ, ಶಾಖ ಕೆಳಗೆ. ನಮ್ಮನೆ ನಾವು ನೀವು ನೋಡಿ ಗಿಡ ಮೂಲ ಕೆಳಗೆ, ಕೊಂಬು ಮೇಲೆ, ಕೊಂಬೆರಬೇಕು. ಈ ಗಿಡದ ಬೇಡ ಅಂತ, ಮೂಲ ಮೇಲಿರಬೇಕು, ಶಾಖ ಕೆಳಗೆ. ಹಾಗೆ ಯೋಚನೆ ಮಾಡಿ, ಯಾವುದಾ ಗಿಡ? ಈ ದೇಹನೇ ಮೂಲ ಮೇಲೆ ಅಲ್ವಾ? ಕೈ ಹೋದ್ರು ಇರ್ಬೋದು, ಮೂಲಕ್ಕೆ ಹೇಳ್ತಿದ್ಬಿಟ್ರೆ ಗೋವಿಂದ. ಇದು ಮೂಲ, ಇವೆಲ್ಲ ಕೈ ಕಾಲೆಲ್ಲ ಶಾಖ. ದೇವರಂತಾನೆ, ಈ ದೇಹ ಅನ್ನುವ ವೃಕ್ಷದಲ್ಲಿ 11 ಎಲೆ ಇದೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ 10 ನಿಮಗೆ, ನನಗೆ ಮನಸ್ಸು. ಅದೇ ಪತ್ರ. ಮನವನಿತ್ತರೆ ತನ್ನ ನೀವನು ತತ್ಪುರುಷ್ವ ಮದರ್ಪಣ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ಯದಾಶಿ. ನೀನೇನ್ ಮಾಡ್ತೀಯ? ಮನಪೂರ್ವಕವಾಗಿ ಮಾಡಿ ನನಗೆ ಕೊಟ್ಟು ಬಿಡೋದು. ಇದೇ ಮನಸ್ಸು, ಇದೇ ಎಲೆ. ನಾವು ಈ ಎಲೆ ಬಿಟ್ಟು ಗುಡ್ಡೆ ಪತ್ರಗಳು ತಗೊಂಡು ಕೃಷ್ಣಾಯ ನಮಃ ಹಾಗೆ ಹಾಕಲ್ಲ. ನಾವು ತುಂಬ ಅರ್ಜೆಂಟ್ ಇರುತ್ತೆ. ಕೃಷ್ಣ ಏನ್ ಮಹಾ, ಅವ್ರೇನ್ ಮಹಾ, ಇವ್ರೇನ್ ಮಹಾ, ದೇವ್ರಂತ ನೀನೇನ್ ಮಹಾ ಅಂತ ಗುಡ್ಡೆ ತಗೊಂಡೆಲ್ಲ ಬರಲ್ಲ. ಒಂದೇ ಎಲೆ, 1 ಪತ್ರ. ಪುಷ್ಪ ಯಾವುದು? ಯಾವ ಹೂವನ್ನು ದೇವರಿಗೆ ಬರಲ್ಲ. ನೀವು ಯಾವ ಹೂವು ಹಾಕ್ತೀರಿ ಅದು ಮಾರನೇ ದಿನಕ್ಕೆ ಬಾಡ. ದೇವರ ಮೇಲೆ ಬಾಡಿದ ಹೂವು ಇದ್ರೆ ಮಹಾಪಾಪ. ನಾವು ಪುಣ್ಯಕ್ಕಿಂತ ಪಾಪ. ಇನ್ನೂ ಒಂದು, ದೇವರ ಮೇಲೆ ಹಾಕಿದ ಹೂವು ಕಾಲಿಗೆಲ್ಲ ತುಳಿಬಾರ್ದು, ಮಾಡಬಾರ್ದು, ತುಳಿಬಾರ್ದು. ಇದೆಲ್ಲ ಪ್ರಾಬ್ಲಮ್. ಆಚಾರ್ಯ ನಮ್ಮಲ್ಲಿ ಆ ಥರ ಹೂ ತರೋದೇ ಇಲ್ಲ, ಪ್ಲಾಸ್ಟಿಕ್ ಹಾಕ್ಬಿಟ್ಟಿರೋದಿಲ್ಲ, ಅದು ಬಾಡೋದು ಇಲ್ಲ, ಜಾಡೋದು ಆಗ್ತದೆ. ಹೇಗೆ ದೇವರಂತ ನನಗೆ ಮೋಸ ಮಾಡ್ತಿರಲ್ಲ. ನಾನು ಒಂದು ಕಡೆ ಎಲ್ಲೋ ಪೂಜೆಗೆ ಹೋಗಿದ್ದೆ. ಅದು ಧೂಪಾರತಿ ಮಾಡಬೇಕು, ಊದಿನ ಕಡ್ಡಿ ಕೊಟ್ಟರು, ದೀಪಕ್ಕೆ ಹಿಡಿದು. ಅವರು ಅಯ್ಯೋ ಆಚಾರ ಅದು ಉಳಿಯಲ್ಲ, ಅದು ಎಲೆಕ್ಟ್ರಿಕ್ ದೀಪ, ಅದು ಹೀಗೆ ಬೇರೆ ಆಡ್ತಿತ್ತು. ದೀಪ ನನಗೆ ಗೊತ್ತೇ ಆಗಲ್ಲ. ಜನರಿಗೆ ಮೋಸ ಮಾಡ್ಬೋದು, ಜನಾರ್ದನಿಗೆ ಮಾಡಬಾರ್ದು. ಪ್ಲಾಸ್ಟಿಕ್ ಹೂವೆಲ್ಲ ಹಾಕ್ಬಾರ್ದು. ಒಂದೇ ದಳ ತಾನೆ, ನಿಮ್ಮ ಮನೆ ಗಿಡದಲ್ಲಿ ಒಂದೇ ದಳ ಸಾಕು. ದೇವರಿಗೆ ಖುಷಿ ಪಟ್ಬಿಟ್ಟ, ನೀವು ಕಷ್ಟಪಟ್ಟು ಬೆಳೆಸಿದ ಒಂದು ದಳ. ಆದರೆ ದೇವರು ಹೇಳ್ತಾನೆ, ಈ ಹೂವು ಯಾವುದು ನಾನು ತೊಗೊಳ್ಳಲ್ಲ, ನಾನು 8 ಹೂವು ಹೇಳ್ತೇನೆ, 1 ಹೂವು ಕೊಡಿ ಸಾಕು.
ಎಟ್ಟೆ ಹೂವು. ಯಾವುದು? ಸತ್ಯಂ ಅಹಿಂಸಾ ಪ್ರಥಮಂ ಪುಷ್ಪಂ, ಸತ್ಯಂ ಇಂದ್ರಿಯ ನಿಗ್ರಹಂ, ಶೌಚ. 8 ಹೂವ. ಅದರಲ್ಲಿ ಮೊದಲನೇ ಹೂವ ಯಾವುದಂದ್ರೆ ಅಹಿಂಸಾ ಪ್ರಥಮಂ ಪುಷ್ಪಂ. ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ಲೈಫ್ ಲೀಡ್ ಮಾಡಿದ್ರೆ ಅದೇ ದೇವರಿಗೆ ಅರ್ಪಣೆ ಮಾಡುವಂತ ಬಾಡದ ದೇವರು ಬೇಡುವ ಪುಷ್ಪ. ಈ ಪುಷ್ಪ ನಿಮ್ಮ ಹತ್ರ ಇಲ್ಲೇ ಇಲ್ಲ. ಅವ್ರನ್ನ ಬೈಕೊಂಡು ಇವ್ರನ್ನ ಬೈಕೊಂಡು ಅದೆಲ್ಲ ಮಾಡಿದ್ರೆ ದೇವರು ನೀನು ಎಷ್ಟು ಹಾಕಿದ್ರು ಒಲ್ಲನೋ ಹರಿ ಒಳ್ಳನೋ ಭಗವಂತ ಕೊಡಲ್ಲ. ಇಂಥ ಪುಷ್ಪ ಪತ್ರಂ ಪುಷ್ಪ ಫಲಂ, ಕೊಟ್ಟಿದ್ದೆಲ್ಲ ತಗೊಳ್ಳಲ್ಲ ಅಂತ ದೇವರು. ನಾ ಕೇಳಿದ ಹಣ್ಣು ಕೊಟ್ಟರೆ ತಿಂತೀನಿ. ಯಾವ್ದಪ್ಪ ನಿಂಗೆ ಯಾವ್ದು ಬೇಕು? ನಮ್ದೇ ಒಂದು ಗಿಡ ಇದೆ ಅಂತ ದೇವರು. ಅಯ್ಯೋ ಎಲ್ಲ ಹಾಕಿದ್ಯೋ ಏನ್ ಕಥೆಯೋ, ಯಾವ್ದು ನಿಮ್ ಗಿಡ? ಭಾಗವತದಲ್ಲಿ ದೇವರು ಹಾಕಿದ ಗಿಡ. ನಿಗಮ ಕಲ್ಪತರೋರ್ ಗಲಿತಂ ಫಲಂ. ವೇದ ಅನ್ನುವ ವೃಕ್ಷದ ಒಳಗೆ ಬಿಟ್ಟ ಹಣ್ಣು ಯಾವುದಂದ್ರೆ ಶ್ರೀಮದ್ ಭಾಗವತ. ನೀವು ದೇವರ ಪೂಜೆ ಕೂತಾಗ ಒಂದೇ ಒಂದು ಶ್ಲೋಕ ಭಾಗವತ ಹೇಳ್ಬಿಟ್ರೆ ದೇವರಂತಾನೆ ಇಡೀ ಫ್ರೂಟ್ ಸ್ಟಾಲೇ ನನಗೆ ಕೊಟ್ಟಟ್ಟು ಸಂತೋಷ ಆಯ್ತು ಅಂತ. ಹೋಗಾಚಾರ್ಯ ಭಾಗವತ ಶ್ಲೋಕಗಳು ಬರತ್ರಿ, ಎಲ್ಲರಿಗೂ ಬರೋದು ಶ್ಲೋಕ ಇದೆ. ಅದು ಭಾಗವತ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದೇ ಭಾಗವತ. ಇದನ್ನು ಹೇಳಿದ್ಯಾರಂದ್ರೆ ಲೇಡೀಸೇ ಹೇಳಿ. ಯಾರದಂದ್ರೆ ಕುಂತಿ. ಅವಳು ದೇವರಿಗೆ ಸ್ತೋತ್ರ ಮಾಡುವಾಗ ಈ ಸ್ತೋತ್ರ ಹೇಳಿದ್ದಾಳೆ. ದೇವರಿಗೆ ಬಹಳ ಖುಷಿ ಕೊಟ್ಟದ್ದು, ಹೊಟ್ಟೆ ತುಂಬಿಸಿದ್ದು. ಯಾರು ಮನೆಗೆ ಬಂದಾಗ 4 ಒಳ್ಳೆ ಮಾತಾಡ್ಬಿಟ್ಟು ಏನು ಅಯ್ಯೋ ನಿಮ್ಮ ಮಾತಾಡಿದ್ರೆ ಹೊಟ್ಟೆ ತುಂಬಪ್ಪ, ಏನು ಬೇಡ, ಒಳ್ಳೆ ಮಾತಾಡಲ್ಲ. ದೇವರು ಒಂದು ಒಳ್ಳೆ ಸ್ತೋತ್ರ ಮಾಡಿದ್ರೆ ಆ ಹೊಟ್ಟೆ ತುಂಬಿ ಹೋಗ್ತದೆ. ಯಾವುದದು ಸ್ತೋತ್ರ? ಭಾಗವತ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಪಾಪ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕ್ಕೊಂಡು, ಅದು ಕೃಷ್ಣ ನಿಮಗೆ ಎಷ್ಟು ಕತೆ ಹೇಳಿದ್ರು ಅದು ಕಡಿಮೆ. ಭಾಗವತ ನಾನೇನು ಕಂಪ್ಲೀಟ್ ಮಾಡಲ್ಲ, ಮುಗಿಸ್ಲಿಕ್ಕಾಗಲ್ಲ. ಈ ಸತಿ ಇಲ್ಲೇ ಕೂತಿದ್ರಿ. ಈ ಸತಿ ಭಾಗವತದಲ್ಲಿ ಕೃಷ್ಣನ ಕತೆ ಹೇಳಲಿಕ್ಕೆ ಆಗೋದೇ ಇಲ್ಲ. ಅದನ್ನ ಜೂನಲ್ಲಿ ನೀವು ಮೇನಲ್ಲಿ ಹೇಳ್ರಿ. ನಾನು ಜೂನಲ್ಲಿ ಕೃಷ್ಣ ಲೀಲೋತ್ಸವ ಅಂತ ಬರೀ ಕೃಷ್ಣಂದೇ ಕತೆ. ಯಾಕಂದ್ರೆ ಕೃಷ್ಣನ ಕಥೆ ಇರೋದು 105 ಅಧ್ಯಾಯ. ಎಲ್ಲ ಕಥೆಗಳು ಕೂಡ 20-30. ನೀವು ಕೃಷ್ಣನ ಕಥೆ ಕೇಳಕ್ಕೆ ಮುಂಚೆ ಕೃಷ್ಣ ಭಕ್ತರಾಗಿ ಕೃಷ್ಣನ ಕಥೆ ಕೇಳಬೇಕು. ಸುಮ್ಮನೆ ಬಂದು ಕೃಷ್ಣನ ಕಥೆ ಕೇಳಿದ್ರೆ ಕೃಷ್ಣ ಕಳ್ಳ ಸುಳ್ಳ ಅಂತೆಲ್ಲ ಅನ್ಸುತ್ತೆ. ಅವ್ನು ಎಂಥವ ಅಂತ ತಿಳಿಲಿಕ್ಕೆ ಮೊದಲು ಬೇಕು. ನೀವು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಮೊದಲು ಪಾಯ. ನಾನು 9 ಸ್ಕಂದದ ಕಥೆ ಹೇಳೋದು ಪಾಯ. ಈ ಪಾಯದ ಮೇಲೆ ಕೃಷ್ಣನ ಗೋಪುರ ದೊಡ್ಡದು ಕಟ್ಬೋದು. 105 ಅಧ್ಯಾಯ ಇದೆ, 2,500 ಶ್ಲೋಕ ಇದೆ. ಅದನ್ನು 1 ಗಂಟೆಯಲ್ಲಿ 1 ದಿನದಲ್ಲಿ 1 ಸತಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಚೂರು ಹೇಳ್ತೀನಿ, ಚೂರು ಸುಮ್ಮನೆ ಈ ಮೆಡಿಕಲ್ ಶಾಪ್ನವರೆಲ್ಲ ಸ್ಯಾಂಪಲ್ ಬಾಟ್ಲ್ ಅಂತ ಕೊಡ್ತಾರಲ್ಲ, ಅವ್ರ ಕಂಪ್ನಿ ಪ್ರಾಡಕ್ಟ್ ಪೂರ ಕೊಟ್ಟು ಹೊರಡೋಗ್ತಾರ. ಆ ಮೆಡಿಕಲ್ ರೆಪ್ಗಳೆಲ್ಲ ಏನು ಮಾಡ್ತಾರೆ, ಒಂಚೂರು ಕೊಟ್ಟು ನೀವು ನೋಡಿ ಟ್ರೈ ಮಾಡಿ ಇರ್ತಾರಲ್ಲ. ಹಾಗೆ ಒಂದೇ ಒಂದು ಶ್ಲೋಕ ದಶಮಸ್ಕಂದ ಕೃಷ್ಣನ ಕಥೆ ಒಂದೇ ಶ್ಲೋಕ ಹೇಳ್ತೀನಿ. ಅದನ್ನು ಮತ್ತೆ ಬರೀ 7 ದಿನ ಕೃಷ್ಣನಲ್ಲೇ ಕಥೆ. ಒಂದೊಂದು ಕಥೆ ಕೂಡ ನಾನು ಒಂದು ಕಡೆ ಮಳೂರು ಅಂತ ಪ್ರಮೇಯ ಸ್ವಾಮಿ ದೇವಸ್ಥಾನ, ಅಲ್ಲಿ ಒಬ್ಬರು ಶ್ರೀ ವೈಷ್ಣವರು ತುಂಬ ದೊಡ್ಡ ವಿದ್ವಾಂಸರು. ಅವ್ರು ಯೂಟ್ಯೂಬಲ್ಲಿ ಕೇಳಿ ಪ್ರವಚನ ಕೇಳಬೇಕು ಅಂತ ನಾನು ಕರೆಸಿ ಅವ್ರು ಹೇಳಿದ್ದು ಬರೀ ಕೃಷ್ಣಂದೇ ಹೇಳಬೇಕು, ಮತ್ತೆ ಯಾವುದು ಹೇಳಬಾರ್ದು. ಅವರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್ 2 ಗಂಟೆ ಕಾಲ ಹೇಳಿದ್ರೆ ಅದ್ರಿಗೆ 45 ಅಧ್ಯಾಯ ಮಾತ್ರ ಆಯಿತು. ಅವ್ರದ್ದು ಇನ್ನೂ ಬ್ಯಾಲೆನ್ಸ್ ಉಳಿದಿದೆ. ಕೃಷ್ಣನ ಕಥೆ ಅಷ್ಟು ದೊಡ್ಡದು. ಅದು ಕೇಳಬೇಕೇನ ಕಾಫಿ ತೊಟ್ಟು ಕುಡಿದ್ರೆ ಚೆನ್ನ. ಒಂದೇ ಸತಿ ಬಾಯಿ ಹಾಕೊಂಡ್ರೆ ಅದನ್ನು ಕಲ್ಗಚ್ಚು ಅಂತ. ಕಲ್ಗಚ್ಚ ಆಗಬಾರ್ದು. ಪ್ರತಿ ಬಿಂದುವಿನ ಒಳಗಿರುವ ಟೇಸ್ಟ್, ಸ್ವಾದ, ರುಚಿ ಅದನ್ನು ಅನುಭವಿಸಬೇಕು. ಕೃಷ್ಣನ ಕಥೆ ಕಿವಿ ಕೇಳಿ ಹೃದಯದಲ್ಲಿ ಆನಂದದ ಅನುಭವಕ್ಕೆ ತಂದುಕೊಳ್ಳುವಂಥದ್ದು ಆ ಕೃಷ್ಣನ ಕಥೆ. ಎಷ್ಟು ಸಾಧ್ಯವೋ ಅಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕೃಷ್ಣಾಯ ವಾಸುದೇವಾಯ ಇದು ಪ್ರಸಂಗ ಏನಂದರೆ,
ಕೃಷ್ಣ ಪರಮಾತ್ಮ ಪಾಂಡವರಿಗೆಲ್ಲ ರಾಜ್ಯ ಎಲ್ಲ ಕೊಟ್ಟಾದ್ಮೇಲೆ ಅವನು ಊರಿಗೆ ಹೊರಡುವಾಗ ಎಲ್ಲಿ ಹೋಗ್ಬೇಕಾದ್ರೆ ದೊಡ್ಡವ್ರಿಗೆ ಹೇಳಿ ಹೋಗ್ಬೇಕು. ಕೃಷ್ಣನಿಗಿಂತ ದೊಡ್ಡವ ಧರ್ಮರಾಜ. ಆ ಧರ್ಮರಾಜನಿಗೆ ಹೇಳ್ಬೇಕು. ಧರ್ಮರಾಜನ ಕೃಷ್ಣ ಹೇಳಿದ, ಹೋಗಿ ಬರ್ತೀನಪ್ಪ ಅಂದ. ಅದಕ್ಕೆ ಧರ್ಮರಾಜ ಅಂದ, ಏನು ಅರ್ಜೆಂಟು ಅಂತ. ಅದಕ್ಕೆ ಕೃಷ್ಣ ಅಂದ, 5 ಜನ ಸೇರಿ ಒಬ್ಬಳ ಮದುವೆ ಆಗೇ ನೀವು ಹೀಗಿದ್ದೀರಿ, ನಾನು ಒಬ್ಬನೇ 16,108 ಮದುವೆ ಆಗಿದ್ದೀನಿ, ನನ್ನ ಕಟ್ಟ ಎಷ್ಟಿರಬೇಡ, ಏನೋ ನೀವು ಬಹಳ ಬೇಕಾದವರು ಅಂತ ಹೇಳಿ ಸಂಸಾರ ದೊಡ್ಡದಿದ್ರು ನಿಮ್ದು ನಿಲ್ಲಿಸ್ಬೇಕು ಸಂಸಾರ ಅಂತ ತಿಂಗಳುಗಟ್ಟೆ ನಿಮ್ಮಲ್ಲಿದ್ದೆ. ಈಗಂತೂ ಯುದ್ಧ ಆಯಿತು, ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮರಾಜ ನಿನ್ನ ಸಂಸ್ಥಾಪನೆ ಮಾಡಿದ್ದಾಯಿತು, ಈಗ ಹೋಗಲ್ಲ ಅಂತ. ಧರ್ಮರಾಜನಿಗೆ ಬಿಡೋ ಇಷ್ಟ ಇಲ್ಲ. ನಿಮಗೆ ಕಥೆ ಕೇಳುವ ಬಿಡೋ ಇಷ್ಟ ಇಲ್ಲ ಅಂದ್ರೆ ಆ ಕಥೆಯ ನಾಯಕ ಕೃಷ್ಣನನ್ನ ಬಿಡುವ ಇಷ್ಟ. ಧರ್ಮಾತ್ಮನಾದ ಧರ್ಮನಿಗೆ ಎಲ್ಲಿರುತ್ತೆ? ಅದಕ್ಕೆ ಅವನೇನಂದ, ಕೃಷ್ಣ ನೀನು ಹೋಗ್ತೀನಿ ಅಂದ್ರೆ ಬೇಡ ಅಂತ ಹೇಳಲಿಕ್ಕೆ ನಮ್ಗೇನು ರೈಟ್ ಇದೆ? ಹೋಗೋದು ಹೋಗ್ತೀಯಾ, ಒಳ್ಳೆ ಡೇಟ್ ನೋಡ್ಕೊಂಡು ಹೋಗು, ಇವತ್ತು ಮಂಗಳವಾರ, ಏನು ಚೆನ್ನ ಮನೆ ಬಿಟ್ಟು ಹೋಗೋದು, ಇವತ್ತು ಬೇಡ ಅಂದ್ಬಿಟ್ಟ. ಬೇಡ ಅಂದ್ಮೇಲೆ ಹೋಗ್ಬಾರ್ದು, ದೊಡ್ಡವ್ರು ಬೇಡ ಹೋಗ್ಬೇಡ ಅಂದ್ಮೇಲೆ ಹೋಗ್ಬಾರ್ದು, ಸುಮ್ಮನೆ ಆಗ್ತ ಕೃಷ್ಣ. 1 ವಾರ ಬಿಟ್ಟು ಮತ್ತೆ ಬಂದ ಧರ್ಮರಾಜನ ಹತ್ರ. ಏನಪ್ಪ ಹೋಗಿ ಬರಲ್ಲ ಅಂದರೆ ಧರ್ಮರಾಜ ಅಂದ, 1 ನಿಮಿಷ ಕೃಷ್ಣ, ನಕುಲ ಅಂದ. ಅವ್ನು ಓಡ್ ಬಂದ. ಏನಂದ? ಪಂಚಾಂಗ ತಗೊಂಬ, ಡೇಟ್ ನೋಡ್ತೀನಿ ಹೋಗಿ. ಅವ್ನು ಪಂಚಾಂಗ ತಂದು ನೋಡಿದ ತಕ್ಷಣ ನಕುಲನ್ಗೆ ಪಂಚಾಂಗ ತಂದು ಕೊಟ್ಟ. ಧರ್ಮರಾಜ ನೋಡಿ ಕೃಷ್ಣನ್ಗಂದ, ಕೃಷ್ಣ ಇವತ್ತೇನು ತಿಥಿ ನೋಡು, ನವಮಿ, ಈ ತಿಥಿ ದಿನ ಪ್ರಯಾಣ ಮಾಡಬಾರ್ದು, ಬೇಡ ಇವತ್ತು ಅಂತ. ಸರಿ ಸುಮ್ಮನೆ. ಹೀಗೆ ಪಂಚಾಂಗದ 5 ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಬಂದಾಗೆಲ್ಲ ಇವತ್ತು ಕರ್ಣ ಚೆನ್ನಾಗಿಲ್ಲ, ಇವತ್ತು ಯೋಗ ಚೆನ್ನಾಗಿಲ್ಲ, ಒಟ್ಟು ಅವನು ಬಿಡಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಕೃಷ್ಣನು ಕೂಡ ತಿಂಗಳುಗಟ್ಟಲೆ ಹೋಗ್ತೀನಿ ಕೆಲವರು ಹೋಗಿ ಬರ್ತೀನಿ ಅಂತ 1 ಅವರ್ ಮಾತಾಡ್ತಿರ್ತಾರೆ. ನಾನು ಬರ್ತೀನಿ ಆಮೇಲೆ ಬರ್ತೀನಿ ಅಂತಾನೆ 1 ಗಂಟೆ. ಹೌದಾ? ಮಾತಾಡ್ತಿರಲ್ಲ. ಕೃಷ್ಣ ಅವನಂದ, ಏನಯ್ಯ ನಿನ್ನ ಜೊತೆ ಹೋಗ್ತೀನಿ ಅಂತ 3 ತಿಂಗಳಾಯ್ತು, ಮನೇಲಿ 16,000 ರಿಂಗ್ ಫೋನ್ ಆಗ್ತಾ ಇದೆ, ನಾನು ಹೋಗ್ಬೇಕು. ಎಲ್ಲರಿಗೆ ಬುದ್ಧಿ ಕೊಡೋ ಕೃಷ್ಣನ ಬುದ್ಧಿ ಇನ್ನೆಷ್ಟಿರ್ಬೇಡ. ಅವನೇನ್ ಮಾಡ್ದ, ಅವ್ನ ಗಾಡಿ ಕೂತು ಡ್ರೈವರ್ಗೆ ರೆಡಿ ಸ್ಟಾರ್ಟ್ ಅಂತ ಹೇಳಿ ಕಿಟಕಿ ಓಪನ್ ಮಾಡಿ 6 ಜನನ್ನು ನಿಲ್ಲಿಸಿ, 5 ಜನ ಪಾಂಡವರು, 1 ತಾಯಿ 1 ಹೆಂಡತಿ, 6 ಜನ ನಿಲ್ಲಿಸಿ ಟಾಟಾ ಹೋಗಿ ಬರ್ತೀನಿ ಅಂದ್ಬಿಟ್ಟ. ಎಲ್ಲರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂತು. ಕೃಷ್ಣ ಯಾಕೆ ಅಳ್ತೀರಿ ಅಂತ ಹೇಳಿ, ನೀವು ಅಳಬೇಡಿ, ಇವೆಲ್ಲ ಸಮಾಧಾನವಾಗಿ, ನಿಮ್ಗೇನು ಬೇಕೋ ಕೊಡ್ತೀನಿ, ಏನು ಭಗವಂತ ಈ ಧರ್ಮರಾಜನಲ್ಲ, ನಿಮ್ಗೇನು ಬೇಕು ಅಂತ. ಅವ್ನಿಗೇನಂತ ಹೇಳ್ದ, ಕೊಟ್ಟ. ಪಕ್ಕದವನಿಗೆ ಅವನು ಕೊಟ್ಟ, ಎಲ್ಲ ಕೊಟ್ಟ. ಲಾಸ್ಟಲ್ಲಿ ನಿಂತವಳು ಈ ಕುಂತಿ. ಅವಳಿಗೆ ದೇವರಂತ, ಈ 6 ಜನ ಕೊಟ್ಟಲ್ಲ, ಇವ್ರಿಗೆಲ್ಲ ಕಾನ್ಸಲೇಷನ್ ಪ್ರೈಸ್, ನೀನು ಮ್ಯಾನ್ ಆಫ್ ದಿ ಮಹಾಭಾರತ, ನಿನಗೆ ಕೊಡ್ಬೇಕು ಪ್ರೈಸ್. ನೀನು ಒಬ್ಬಳಿಗೆ ಕೊಟ್ಟರೆ ನಿನ್ನ ಮಕ್ಕಳು ಬೇಜಾರಾಗಬಾರ್ದು ಅಂತ, ನಿನ್ನ ಸೊಸೆಗೆ ಬೇಜಾರಾಗಬಾರ್ದು ಅಂತ ಚೂರು ಕೊಟ್ಟು ನೀನು ಕೇಳಿ, ನೀನು ಏನು ಕೇಳಿದ್ರು ನೀನು ಕೊಡ್ತೇನೆ, ನಿನಗೆ ಕೊಡಬೇಕು ಅಂತಲೇ ಗಾಡಿ ನಿಲ್ಲಿಸಿದ್ದೀನಿ, ಏನು ಬೇಕು ಕೇಳು. ಅವಳು ಏನು ಕೇಳಿದ್ರು ಅಂದರೆ, ಅವಳು ಕೇಳಿದ ಹಾಗೆ ಕೇಳುವ ಯೋಗ್ಯತೆ 1000 ಬಾರಿ ಕಾಗದ ಕೇಳಿದ್ರು ನಮಗೆಲ್ಲ ಅಂತ ದಿಟ್ಟ ಹೆಣ್ಣುಮಗಳು. ವೇದವ್ಯಾಸದೇವರು ಭಾಗವತ ಮಹಾಭಾರತ ರಚನೆ ಮಾಡಿ ಅವ್ರು ಹೇಳ್ತಾರೆ, ಈ ಭಾಗವತ ಈ ಮಹಾಭಾರತ ಯಾಕೆ ನಾನು ಬರದೇ ಇದ್ರೆ, ಜಗತ್ತಿನ ಜನರಿಗೆ 3 ಲೇಡೀಸ್ ಪರಿಚಯ ಮಾಡಿಕೊಡ್ಬೇಕು ಅಂತ ಬರ್ತೇನೆ. ಯಾರು? ಫಸ್ಟ್ ಕುಂತಿ, ಸೆಕೆಂಡ್ ದ್ರೌಪದಿ, ಥರ್ಡ್ ಗಾಂಧಾರಿ. ಈ 3 ಜನ ಇಡೀ ದೇಶದ ಸಂಸ್ಕಾರ ಸಂಸ್ಕೃತಿಯನ್ನ ಜಗತ್ತಿಗೆ ಕೊಟ್ಟ ಮಾಡಬಾರದು, ಅವ್ರನ್ನ ಪರಿಚಯ ಮಾಡ್ಕೊಳ್ಬೇಕು. ಇವಳು ಏನು ವರ ಬೇಕು ಅಂದ್ರೆ ಅವಳು ಅಂತ ಇದ್ದಾಳೆ, ಕೃಷ್ಣ ನೀನು ನಿಜವಾಗಿ ವರ ಕೊಡಬೇಕು ಅಂತಿದ್ರೆ ಅವನು ಕೊಟ್ಬಿಡು. ಏನಂದ್ರೆ, ಈ ನನ್ನ ಮಕ್ಕಳಿಗೆ ಇದೆಲ್ಲ ಬಂದಿದೆಯಲ್ಲ ಸಂಪತ್ತು, ಇದನ್ನೆಲ್ಲ ಕಿತ್ಕೊಂಡ್ಬಿಡು. ಸಂಪತ್ತು ಭಕ್ತ ಭಗವಂತನ ನಡುವಿನ ಕರ್ತ, ದೇವರನ್ನ ಕಾಣದ ಹಾಗೆ ಮಾಡಿಬಿಡುತ್ತೆ ಸಂಪತ್ತು.
ಸಂಕಟ ಬಂದ್ರೆ ಅದರಿಂದ ಸಂಕಟಗಳು ವಿಪದ ಸಂತು ನಶ್ವತೆ, ಆಪತ್ತುಗಳ ಪರಂಪರೆಯನ್ನು ಕೊಡುವಂತ ಕೇಳುವಾಗ ಹೇಳಿದ ಸ್ತೋತ್ರ ಕೃಷ್ಣಾಯ ವಾಸುದೇವಾಯ. ಅಲ್ಲ, ಈ ಶ್ಲೋಕ ಹೇಳಿ ಏನ್ ಸಿಗತ್ತೆ ಅಂದ್ರೆ ಫೇಸಿಂಗ್ ಕೆಪಾಸಿಟಿ ಸಿಗತ್ತೆ, ಏನ್ ಬಂದು ಎದುರಿಸುವಂತಹ ಧೈರ್ಯ ಇದು ಸಿಗ್ಬೇಕು ಅಂದ್ರೆ ದೇವರ ದಯ ಬೇಕು. ಕೃಷ್ಣಾಯ ವಾಸುದೇವಾಯ. ನಾ ಯಾಕೆ ಹೇಳಿದೆ ಇದು ಅಂದ್ರೆ, ಯಾಕೆ ಹೇಳಿದೆ ಹೇಳಿದ್ದು, ಫಲ ಪತ್ರಂ ಪುಷ್ಪಂ ಫಲಂ ಇದು ಕೊಡ್ಬೇಕಂತ ದೇವರಿಗೆ ಹೇಳಿ. ಇನ್ ಕಡೆಯದಿದೆಯಲ್ಲ ತೋಯ, ತೋಯ ಅಂದ್ರೆ ಅದು ಕೊಡೋದೇ ಕಷ್ಟ. ದೇವರು ಯಾವ ನೀರಂದ್ರ ಆ ನೀರು ಕುಡಿಯಲ್ಲ, ಏನಂದ್ರ ಕುಡಿಯಲ್ಲ. ಅವನು ಕುಡಿಯೋ ನೀರು ಯಾವುದಪ್ಪ, ಅವನಿಗೆ ಯಾವುದು ನಾವು ಅರ್ಪಣೆ ಮಾಡಬೇಕಾದ ನೀರು. ದೇವ್ರು ಹೇಳ್ತಾನೆ, ನಾನೇ ಒಂದು ಟ್ಯಾಪ್ ಇಟ್ಟಿದ್ದೀನಿ, ಅದರೊಳಗೆ ನೀರು ಬರುತ್ತೆ. ದೇವರ ಕಥೆ ಕೇಳುವಾಗ ಒಂದು ಬಾರಿ ಎಲ್ಲ ಮರೆತು ಇಷ್ಟು ಅನುಗ್ರಹ ಮಾಡಿದವನ ಅಂತ ಹೇಳಿ ಕಣ್ಣಲ್ಲಿ ನೀರು ಬಂದರೆ ಅದನ್ನು ಕೃಷ್ಣಾರ್ಪಣ ಅಂತ ಅರ್ಥ ಮಾಡ್ತಾರೆ. ಇದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಯಾರು ಆ ರೀತಿ ಗುಣರಾಗಿ ದೇವರ ಗುಣವನ್ನ ಕೇಳ್ತಾ ಕೇಳ್ತಾ ದೇವರ ಸ್ಮರಣೆ ಮಾಡಿಕೊಳ್ತಾನಲ್ಲ, ಅವನು ಸ್ವಪ್ನದಲ್ಲಾಗ್ಲಿ ಎಚ್ಚರದಲ್ಲಾಗ್ಲಿ ಯಮನನ್ನಾಗ್ಲಿ ಯಮದೂತರನ್ನಾಗ್ಲಿ ನೋಡಲ್ಲ. ಕಾರಣ ಅವನು ಮಾಡಿದ ಎಲ್ಲ ಪಾಪಗಳನ್ನು ಆ ಕ್ಷಣಕ್ಕೆ ಕಳ್ಕೊಳ್ತಾನೆ. ಮುಂದಿನ ಕ್ಷಣದಲ್ಲಿ ಪಾಪ ಮಾಡಲ್ಲ ಅಂತಿಲ್ಲ, ಅದಕ್ಕೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಯಾವಾಗಲೂ ಸಂತತಂ ಚಿತ್ತ ಏನು ಬರೀ ಭಜನೆ ಮಾಡು, ನಿರಂತರವಾಗಿ ಮಾಡಬೇಕು. ನೀನು ನಾನು ಹೇಳಿದ್ದಿಗೆ ನಂಬಿಕೆ ಇದೆಯೋ ಇಲ್ಲೋ, ನಿನ್ಗೊಂದು ಇತಿಹಾಸ ಹೇಳ್ತೇನೆ, ಕಥೆ ಹೇಳ್ತೇನೆ ಅಂತ ಶುಕಾಚಾರ್ಯರು ಎಲ್ಲ ಪಾಪಗಳ ಪರಿಹಾರ ಭಗವಂತನ ನಾಮ ಸಂಕೀರ್ತನೆಯಿಂದ ಆಗುತ್ತೆ ಅಂತ ಕಥೆ ಹೇಳ್ತಾರೆ. ಈ ಕಥೆ ಅಂದ್ರೆ ಕಾಲ್ಪನಿಕವಾದದ್ದು. ಕಾಲ್ಪನಿಕ ಅಂದ್ರೆ ಅವರೇ ಸುಮ್ಮನೆ ಹಂಗೆ ಬರ್ದಿರೋದು. ಆದ್ರೆ ಇದು ಕಥೆ ಅಲ್ಲ, ಇತಿಹಾಸ ಪುರಾತನ. ಇತಿಹಾಸ ಅಂದ್ರೆ ನಡೆದದ್ದು ಅಂತ. ಹೀಗೆ ನಡೆದಿತ್ತು ಅಂತ ಯಾವುದನ್ನು ದಾಖಲೆ ಮಾಡ್ತಾರೆ ಅದನ್ನೇ ಇತಿಹಾಸ ಅಂತ. ಅಂತಹ ಒಂದು ಇತಿಹಾಸವನ್ನ ಹೇಳ್ತೇನೆ ಅಂತ ಹೇಳಿ ಅಜಾಮಿಳನ ಕಥೆಯನ್ನ ಹೇಳ್ತಾ ಇದ್ದಾರೆ. ಅಜಾಮಿಳ ಮಹಾ ಭಗವದ್ಭಕ್ತ. ಅವನ ಕಥೆ 6ನೇ ಸ್ಕಂದದಲ್ಲಿ ಹೊಂದಿರತಕ್ಕಂಥ. ಗಂಗಾ ಮತ್ತು ಯಮುನಾ ನದಿಯ ಮಧ್ಯ ಭಾಗದಲ್ಲಿ ಒಂದು ಜಾಗ ಕಾನ್ಯ ಕುಬ್ಜ ಅಂತ ಅದರ ಹೆಸರು. ಅಲ್ಲಿ ಬ್ರಾಹ್ಮಣ ಒಬ್ಬ ಇದ್ದ, ಅಜಾಮಿಳ ಅಂತ ಹೆಸರು. ಸಣ್ಣ ವಯಸ್ಸಿನಲ್ಲಿ ತುಂಬಾ ಒಳ್ಳೆಯವರು. ಏನು ಓದಬೇಕು ಎಲ್ಲ ವೇದ ವಿದ್ಯೆಯನ್ನ ಅಧ್ಯಯನ ಮಾಡಿದ ಬ್ರಾಹ್ಮಣ. ತಂದೆ ತಾಯಿಗಳ ಮಾತಂದ್ರೆ ವೇದವಾಕ್ಯ, ಒಂದು ದಿನ ಅಪ್ರಾಮನ ಮಾತು ಬೀಳವಾಗಿ ಪಾಠ ಹೇಳಿಕೊಟ್ಟು ಗುರುಗಳು ಉಪದೇಶ ಮಾಡುವ ಗುರುಗಳು ಅಂದ್ರೆ ಅವನಿಗೆ ಈಶ್ವರ ಭಾವ, ದೇವರನ್ನೇ ನೋಡಿದಷ್ಟು ಅವನಿಗೆ ಆನಂದ ಆಗ್ತಿತ್ತು. ಗುರು ಸೇವಾ ಮಾಡಿದ್ದ, ತಂದೆ ತಾಯಿ ಸೇವಾ ಮಾಡಿದ್ದ, ಅಧ್ಯಯನ ಮಾಡಿದ್ದ, ಅಧ್ಯಾಪನ ಮಾಡಿದ್ದ, ವ್ರತ ಮಾಡಿದ್ದ, ನೇಮ ಮಾಡಿದ್ದ, ದಾನ ಮಾಡಿದ್ದ, ಧರ್ಮ ಮಾಡಿದ್ದ, ಎಲ್ಲ ಮಾಡಿದ್ದ. ರೈಟ್ ಟೈಮ್ಗೆ ಅವರಪ್ಪ ಅವನಿಗೆ ಒಳ್ಳೆ ಕನ್ಯಾ ತಂದು ಮದುವೆನೂ ಮಾಡಿದ್ದ. ಆ ಗಂಡ ಹೆಂಡತಿ ದಾರಿಯಲ್ಲಿ ಹೋದ್ರೆ ಸಾಕು, ಎರಡು ಪಕ್ಕದಲ್ಲಿ ನಿಂತು ಜನ ಕೈ ಮುಗಿತಿದ್ರು. ಅಷ್ಟು ತೇಜಸ್ವಿ ಬ್ರಾಹ್ಮಣ. ಅಂಥವ್ರು ಒಂದಿನ ಮನೆಯಲ್ಲಿ ಹೋಮಕ್ಕೆ ಬೇಕು ಅಂತ ಸಮಿತ್ ಅಗ್ನಿ ಕಟ್ಟಿ ತರಲಿಕ್ಕೆ ಕಾಡಿಗೆ ಹೋದ. ಆ ಬ್ರಾಹ್ಮಣ ಕಾಡಿಗೆ ಹೋದಾಗ ಅಲ್ಲಿ ಒಂದು ಹೆಣ್ಣನ್ನ ನೋಡಿದ. ಅವಳು ಪಾನಮತ್ತಳಾಗಿತ್ತು. ಜೊತೆಗೆ ಒಬ್ಬ ವಿಟ ಪುರುಷ ಬೇರೆ. ಕೆಟ್ಟ ಜನ, ಕೆಟ್ಟ ಜೋಡಿ, ಕೆಟ್ಟ ವರ್ತನೆ, ಇದೆಲ್ಲ ನೋಡಿದ ಆ ಬ್ರಾಹ್ಮಣನ ಮನಸ್ಸು ಜಾರಿ ಬಿತ್ತು. ತಾನು ಬ್ರಾಹ್ಮಣ ಅನ್ನೋದೇ ಮರೆತು ಬಿಟ್ಟ. ಅಪ್ಪ ಅಮ್ಮ ಮರ್ತೋಯ್ತು, ಹೆಂಡತಿ ಮರ್ತೋಯ್ತು, ಎಲ್ಲ ಮರ್ತೋಯ್ತು. ಆ ಜೋಡಿನೇ ನೋಡ್ಕೊಂಡು ನಿಂತು ಬಿಟ್ಟ.
ನಾನು ಯಾಕೆ ಬಂದೇನು ಮತ್ತು ಆ ಕೆಟ್ಟ ಪುರುಷ ಹೋದ ಮೇಲೆ ಆ ಹೆಣ್ಣಿನ ಬಳಿಗೆ ಇವನೇ ಹೋಗಿದ್ದಲ್ಲ, ಅವಳ ಜೊತೆ ಮಾತಾಡಿದಷ್ಟೇ ಅಲ್ಲ, ಅವಳ ಜೊತೆಗೆ 25-26 ತಾರುಣ್ಯದಲ್ಲಿ ಕೆಟ್ಟ ಹೆಣ್ಣಿನ ದೃಷ್ಟಿಗೆ ಬಿದ್ದು ಇಂದ್ರಿಯ ನಿಗ್ರಹವನ್ನು ಕಳೆದುಕೊಂಡು ಮನಸ್ಸು ಸೋತು ಜಾರಿದ ಬ್ರಾಹ್ಮಣ 88 ವರ್ಷ ಮುದಿತನ ಆಗೋವರೆಗೂ ಅವಳ ಜೊತೆಗೆ ಚೂರು ಕೆಟ್ಟಿಲ್ಲ, ಪೂರಾ ಕೆಟ್ಟ. ಅವಳಲ್ಲಿ 10 ಜನ ಮಕ್ಕಳನ್ನ ಹೆಂಡತಿನ ಮರ್ತೇ ಬಿಟ್ಟ, ಆ ಮನೆ ಕಡೆ ಹೋಗ್ಲಿ. ಹಾಗೆಯೇ 88 ವರ್ಷ ಆಯ್ತು. 10 ಜನ ಮಕ್ಕಳಲ್ಲಿ ಕಡೆ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದು. ಈ ಭಾಗವತ ನಮಗೊಂದು ಮೆಸೇಜ್ ಕೊಡುತ್ತೆ, ಸಂದೇಶ. ನೀವು ಜೀವನದಲ್ಲಿ ಯಾವ ಮಿಸ್ಟೇಕ್ ಮಾಡಿದ್ರು ಮಾಡಿ, ಪರವಾಗಿಲ್ಲ. ಮಕ್ಕಳಿಗೆ ಹೆಸರಿಡುವಾಗ ಮಾತ್ರ ಮಿಸ್ಟೇಕ್ ಮಾಡಬೇಡಿ. ದೇವರ ಹೆಸರಿಡಿ ಮಕ್ಕಳಿಗೆ. ತುಂಬಾ ಜನ ಮಕ್ಕಳನ್ನು ಕರೆದಾಗ ಬರದೇ ಇದ್ರೆ ಸಿಟ್ಟಿಗೆದ್ದು ತಾಯಿ ಏನಂತಾಳೆ, ನಿನ್ ಕೈಯೋ ಬಂದು ದೇವರ ಕರೆದಿದ್ರೆ ಬಂದ್ಬಿಡ್ತಿದ್ದ, ಈಗ ಯಾಕೆ ಬರಲಿಲ್ಲ, ನೀ ದೇವರನ್ನ ಕರೀತಿಲ್ಲ. ನೀವು ಹಿಂದೆಲ್ಲ ನೋಡಿ ಬೇರೆ ಹೊಸ ಹೆಸರು ಹುಡ್ಕೊಂಡು ಹೋಗ್ತಾ ಇರಲಿಲ್ಲ. 24ನೇ ಕೇಶವ ನಾರಾಯಣ ಮಾಧವ ಗೋವಿಂದ ಅಚ್ಯುತ ಶ್ರೀಧರ ಅನಂತ ಶ್ರೀನಿವಾಸ ತಿಮ್ಮಪ್ಪ ಇಷ್ಟೊಳಗೆ ಓಡಾಡ್ಕೊಂಡು ನಮ್ಗೆ ಹೊಸ ಹೆಸರು ಬೇಕು ಅಂತ ಹೇಳಿ ರಾಹು ಕೇತು ಎಲ್ಲ ಹೆಸರು ಇಟ್ಟಿದಾರ, ಇಟ್ಟಿಲ್ವಾ? ಜಗತ್ತಲ್ಲಿ ಪ್ರಸಿದ್ಧ ರಾಹು. ಇಂಥ ಕೆಟ್ಟ ಹೆಸರಿಡಬಾರ್ದು. ನೋಡಿ, ನೀವು ನಿಮ್ಮ ಮಗನಿಗೆ ರಾಮ ಅಂತ ಹೆಸರು, ಅವನು 3-4 ವರ್ಷ ಇದ್ದ, ಅವನ್ನ ಸ್ಕೂಲ್ ಕಳಿಸ್ಬೇಕು. 7 ಅಂದ ತಕ್ಷಣ ಹೇಳ್ತಾನ? ಹೇಳ. ನೀವೇನು ಹೇಳಬೇಕು? ರಾಮ ಹೇಳ, ರಾಮ ಬಚ್ಚ, ರಾಮ ಬ್ರೆಶಿಟ್ ಪೇಸ್ಟ್ ಹಾಕೊಂಡು, ರಾಮ 8 ಸತಿ ರಾಮ ಐತ್ರಿ. ಶ್ರೀರಾಮ ರಾಮ ರಾಮೇತಿ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಕಥೆ ಏನು ಗೊತ್ತ ನಿಮಗೆ? ಎಲ್ಲ ಹೇಳ್ತಿದ್ರಿ, ಕಥೆ ನಿಮ್ಗೆ ಗೊತ್ತಿಲ್ಲ. ಅವಳು ಹೆಂಡತಿ, ಶಿವನ ಹೆಂಡತಿ ಪಾರ್ವತಿ ಡೈಲಿ ವಿಷ್ಣು ಸಹಸ್ರನಾಮ ಹೇಳ್ತಿದ್ರು. ಒಂದಿನ ವಿಷ್ಣುವಿನ 1000 ನಾಮ ಇಲ್ಲದೆ ಊಟ ಮಾಡ್ತಿರ್ಲಿಲ್ಲ. ಒಂದಿನ ದ್ವಾದಶಿ ಅಲ್ಲಿ ಊಟ ಮಾಡಬೇಕು. ಯಜಮಾನರು ಊಟಕ್ಕೆ ರೆಡಿ, ಹೆಂಡತಿ ಬರ್ತಿಲ್ಲ. ಹೆಂಡತಿಗೆ ಹೇಳಿದ್ರು ಊಟ ಬಡಿಸು, ಇಲ್ಲ ಸಹಸ್ರನಾಮ ಪಾರಾಯಣ ಆಗಬೇಕು, ಇಲ್ಲಿ ಹತ್ರ ಬಾ ಅಂತ ಹೇಳಿ ತೊಡೆಯಲ್ಲಿ ಕೂರಿಸ್ಕೊಂಡು ಹೇಳ್ಕೊಟ್ಟು ಮಂತ್ರ ಇದು. 3 ಸತಿ ರಾಮ ಅನ್ನೋ ಈಕ್ವಲ್ 1000 ನಾಮ. ಹೇಗೆ ಎಂದು ಹೇಗೆ ಅಂತ ಕೇಳಿದ್ರು. ಲೆಕ್ಕ ಹಾಕೋ, ಪೆನ್ ತಗೋ, ಪೇಪರ್ ತಗೋ ಅಂತಂದು ಶ್ರೀರಾಮ ರಾಮ ರಾಮೇತಿ ಎಷ್ಟಾಯ್ತು? ರಾಮ ರಾಮ 3 ಅಲ್ವಾ? 1 ರಾಮ ಅಂದ್ರೆ = 10. ಹೇಗಂದ್ರೆ ರಾ ಅನ್ನೋದಿದೆಯಲ್ಲ ಅಕ್ಷರದಲ್ಲಿ, ಯಾ ರಾ ಎಷ್ಟನೇ ಅಕ್ಷರ? ಅದು ಯವರ್ಗ ಅಂತ. ಅದು ಕವರ್ಗ, ಚವರ್ಗ, ಪವರ್ಗ ಹೀಗೆಲ್ಲ ಇತ್ತು. ಯಾವ ವರ್ಗವೂ ಇಲ್ಲ. ಎ ಬಿ ಸಿ ಡಿ ಹೇಳ್ಕೊಟ್ಟವ್ರನ್ನ ಮನೆಯಿಂದ ಬಿಸಾಡಿ. ಅದಕ್ಕೆ ಯವರ್ಗ ಅಂತ ಯಾರ ಲಾಭ ಶೇಷ ಸಾಹ ಲಕ್ಷ ಇದೆಯಲ್ಲ, ಅದರಲ್ಲಿ ಯವರ್ಗದಲ್ಲಿ 2ನೇ ಅಕ್ಷರ ಯಾವುದು? ರಾ. ಮ ಅನ್ನೋದು ಪವರ್ಗದಲ್ಲಿ ಎಷ್ಟನೇ ಅಕ್ಷರ? ಪ ಪ ಬ ಬ. ಎಷ್ಟನೇ ಅಕ್ಷರ? 5 × 2 ಎಷ್ಟು? 10 ಬರ್ಕೊಂಡು. ಆಮೇಲೆ 10 × 10 ಯಾವುದು? 2ನೇ ರಾಮ. 2ನೇ ರಾಮ ಹೇಳಿದಾಗ 10 × 10 ಎಷ್ಟಾಯ್ತು? 100 × 10. ಇನ್ನೊಮ್ಮೆ ರಾಮ ಹೇಳಿದಾಗ 100 × 10 ಎಷ್ಟಾಯ್ತು? ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಅಲ್ಲ, 3 ಸತಿ ಹೇಳಿದ್ರೆ 1000 ನಾಮ ಹೇಳಿದ ಪುಣ್ಯ ಬರೋದಾದ್ರೆ, ನಿಮ್ಮ ಹುಡುಗ ಬಚ್ಚಲ ಮನೆಯಿಂದ ಸ್ನಾನ ಮಾಡ್ಕೊಂಡು ಬರೋಟ್ರು ನೀವೆಷ್ಟು ಸತಿ ರಾಮ ಅನ್ಬೇಕು ಅಲ್ವಾ? ಎಷ್ಟು ಪುಣ್ಯ ಬಂತ್ರಿ. ನೀವು ಅದ್ಬಿಟ್ಟು ಏನೇನೋ ಹೆಸರಿಟ್ಟು ರಾಹು ಎತ್ವಾ, ಶನಿ ಎತ್ವಾ, ಕೇತು ಎತ್ವಾ, ಮಂಡೋದರಿ ಎತ್ವಾ,
ಕೈಕೇಯಿ ಅಥವಾ ಯಾಕೋ ಪೂರ್ಣಕ ಹೆಸರು ಹೋದ್ರು ನೀವು ಬಿಟ್ಟಿದ್ದಾರೆ. ಆ ಬಿಟ್ಟ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಂತಹ ವ್ಯವಸ್ಥೆ ಇರುವಾಗ ಅವನು ಮಾಡಬಾರದು ಪಾಪ ಮಾಡಿದ್ದ ಅಜಾಮಿಳ ಬ್ರಾಹ್ಮಣ 88 ವರ್ಷಗಳ ಕಾಲ. ಆದ್ರೆ ಮಗನಿಗೆ ಹೆಸರಿಡುವಾಗ ಮಾತ್ರ ಪುಣ್ಯದ ಕೆಲಸ ಮಾಡಿದ್ದ. ಮಗನಿಗೆ ಏನು ಹೆಸರಿಟ್ಟಿದ್ದ? ನಾರಾಯಣ. ಸಿಂಪಲ್ ಆಗಿ ಇಡ್ಬೇಕ್ರಿ, ಸಿಂಪಲ್. ಕೃಷ್ಣ, ರಾಮ, ಗೋವಿಂದ ಅವಕ್ಕೆ ತುಂಬಾ ಕಷ್ಟ ಇಲ್ಲ. 2 ಅಕ್ಷರ ಶಾರ್ಟ್ ಫಾರ್ಮ್ ಮಾಡುವ ಹಾಗೆ ಹೆಸರಿಡಬಾರ್ದು. ಕೆಲವರು ಈಗ ಮಗು ಹುಟ್ಟಿದಾಗ ಏನೋ ಮನೆ ದೇವರ ಹೆಸರಿಡ್ಬೇಕು ಅಂತ ಲಕ್ಷ್ಮೀನಾರಾಯಣ ಅಂತ ಇಟ್ಬಿಡ್ತಾರೆ. ಕಳೆಯುವಾಗ ಲಕ್ಕಿ 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 ಅಂತ ಆ ಮನೆ ನಾಯಿ ಹೆಸರು ಅದೇ ಇರುತ್ತೆ, ಅವನ ಹೆಸರು ಅದೇ. ಲಕ್ಕಿಯಿಂದ ಇಬ್ಬರಲ್ಲಿ ಯಾರು ಬರ್ಬೇಕೋ ದೇವರಿಗೆ. ಅದಕ್ಕೆ ಕಡಿಮೆ ಮಾಡ್ಲಿಕ್ಕೆ ಆಗಬಾರ್ದು. ಹಾಗೆ ದೇವರ ಹೆಸರಿಡ್ಬೇಕು ಮಕ್ಕಳಿಗೆ. ರಾಮ ಅಂತಿಟ್ರೆ ರಾ ಅಂತ ಕರೆಯಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ರಾಮಿ ಅಂತ ಕರಿಬೋದು. ಇಷ್ಟೇ ವಿನ ಇನ್ನೇನು ಮಾಡ್ಲಿಕ್ಕೆ ಬರಲ್ಲ. ಕೃಷ್ಣ ಅಂತ ಇಟ್ಬಿಟ್ರೆ ಬೇರೆ ಏನಾರು ಕರೀಲಿಕ್ಕಾಗತ್ತಾ? ಖುಷ್ ಅಂತ ಜೀವನದಲ್ಲಿ ಕ್ರಶ್ ಆಗ್ಬಿಡ್ತೀವಿ. ಕ್ರಶ್ ಎಲ್ಲ ಕೈಬೋದು, ಬಾರಿ ಕೈಬಾರ್ದು. ಕ್ರಿಶ್ ಅಂದ್ರೆ ಭೂಮಿ ಅನ್ನೊಂದು ವರ್ಗು ಮೀನಿಂಗ್ ಇದೆ ಸಂಸ್ಕೃತದಲ್ಲಿ. ಇನ್ನೇನು ಹಾಗೆ ಬಾಯಿ ಬಂದು ಹೇಳಿ ಬರಲ್ಲ. ಸುಮ್ಮನೆ ಪ್ರೀತಿಗೂ ಹೇಳಿ ಕೃಷ್ಣ ಅಂತಾನೆ ಹೇಳಿ. ಕೃಷ್ಣ ಅಂತಂದ್ರೆ ಕೃಷ್ಣ ಹೇಳೋ, ಕೃಷ್ಣ ಬೆಲ್ಲ, ಕೃಷ್ಣ ಬ್ಯಾಗ್ ಹಾಕೋ, ಕೃಷ್ಣ ಕ್ಯಾರಿಯರ್ ತಗೊಂಡ್ಯಾ, ಕೃಷ್ಣ ಎಷ್ಟೊತ್ತಿಗೆ ಬರ್ತೇವೆ, ಎಷ್ಟೊತ್ತಿಗೆ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಬಿಕ್ಕಬಾರದು. ಅಜಾಮಿಳ ಮಗನಿಗೆ ನಾರಾಯಣ ಅಂತ ಇಟ್ಟಿದ್ದ. 88 ವಯಸ್ಸಾದ ಸಂದರ್ಭದಲ್ಲಿ ಇವನು ಮಾಡಿದ ಪಾಪ ಹೆಚ್ಚಾಗಿ ಯಮದೂತರು ಬಂದು ಇವನು ಕರ್ಕೊಂಡು ಹೋಗ್ಬೇಕು ಅಂತ ಬಂದರು. ತ್ರೀನ್ ಪುರುಷಾನ್ ಪುರುಷದಾರುಣ ಸಪಾಶ ಹಸ್ತಾಂತ್ರೀ, ಕೈಯಲ್ಲಿ ಹಗ್ಗ ಹಿಡಿದ ಭಯಂಕರರಾದ 3 ಜನರನ್ನ ಅಜಾಮಿಳ ನೋಡ್ತಾ ಇದ್ದಾನೆ. ಈ ಗದೆ ಏನ್ ಗೊತ್ತಾ? ಈ ಸಾಯೋರಿಗೆ ಮಾತ್ರ ಕಾಣ್ತಾನೆ, ಇನ್ ಯಾರಿಗೂ ಕಾಣ. ನೋಡೆ ನೋಡೆ ಅಂತಂದ್ರೆ ಏನ್ ನೋಡೋದಿಲ್ಲ, ಕೇಳೋದಿಲ್ಲ. ಯಾವ್ದೊಂದು ಬಂದಿದ್ದಾರೆ ಅಂತ ಹೇಳೋದು ಇಲ್ಲ, ನೋಡೋ ಹಾಗೂ ಇಲ್ಲ, ಹೇಳಿದ್ರೆ ಕೇಳೋದು ಇಲ್ಲ, ನೋಡಿದ್ರೆ ನೋಡ್ಲಿಕ್ಕೂ ಬರಲ್ಲ. ಒನ್ ವೇ ಸಾಯೋರಿಗೆ ಮಾತ್ರ ಕಾಣ್ತಾರೆ. ಇವನಿಗೆ ಬಾಡಿ ಭಯ ಆಯ್ತು. ಯಾಕಂದ್ರೆ ಅವ್ರು ನೋಡಕ್ಕೆ ಆಗಿದ್ರು. ಹೇಗಿದ್ರು? ಯಮದೂತರು ಬಂದ್ರು ಅಂದ್ರೆ ಸಾಕ್ರಿ, ನಮ್ಗೆ ಎಷ್ಟೋ ಅಷ್ಟು ಅರ್ಥ ಆಗ. ವೇದವ್ಯಾಸದೇವರು ಈ ಭಾಗವತದಲ್ಲಿ ಯಮದೂತರು ಹೇಗಿದ್ರು ಅಂತ 2 ಲಕ್ಷಣ ಹೇಳ್ತಾರೆ. ಅವ್ರು ಹೇಗಿದ್ರು ಅಂದ್ರೆ ವಕ್ರತುಂಡ. ತುಂಡ ಅಂದ್ರೆ ಮುಖ. ಒಬ್ರು ಮುಖ ಇದ್ದಾಗ ಒಬ್ರಿಗೆ 3 ಜನ ಬಂದಿದ್ರು. ಒಬ್ಬೊಬ್ರದ್ದು ವಿಚಿತ್ರ ಮುಖ. ಅವ್ರು ನೋಡಿದ್ರೆ ಜ್ವರ ಬಂದಿರ್ಬೇಕು, ಅಷ್ಟಕ್ಕೆ ಕರಾಳವಾದ ಮುಖ. ಅಷ್ಟೇ ಅಲ್ಲ, ಇನ್ನೊಂದು ಲಕ್ಷಣ ಹೇಳ್ತಾರೆ. ಅದೇನಂದ್ರೆ ಊರ್ಧ್ವ ರೋಮಣ. ರೋಮ ಅಂದ್ರೆ ಊರ್ಧ್ವ ಅಂದ್ರೆ ಅವ್ರ ಕೂದಲೆಲ್ಲ ಮೇಲಿರ್ತಿತ್ತು. ಈಗ ಹುಡುಗರು ಅದೇ ಹಂಗೆ ಮಾಡ್ತಾರೆ. ಇದು ಮನುಷ್ಯರ ಲಕ್ಷಣ ಅಲ್ಲ. ಯಾರ ಸ್ಟೈಲ್ ಅದು? ಯಮದೂತರ ಸ್ಟೈಲು ಮಾಡ್ಕೋಬೇಡಿ. ಇವತ್ತು ತುಂಬಾ ಡೆವಲಪ್ಡ್ ಕಂಟ್ರಿ ಅವರು ಡಬಲ್ ಗ್ರಾಜುಯೇಟು, ಟ್ರಿಬಲ್ ಗ್ರಾಜುಯೇಟ್ ಓದೋರು ಇದರೊಳಗೆ ಏನಿಲ್ಲ ಅಂತ ಹೇಳಿ ಎಲ್ಲ ಗುಂಡು ಹೊಡಿಸಿ ದೊಡ್ಡ ದೊಡ್ಡ ಶಿಖ ಬಿಟ್ಟು ಹರೇ ರಾಮ ಅಂತ ಸರ್ಕಲ್ ಕುಡಿತಾ ಇದ್ದಾರೆ. ನಮ್ಮ ಓದೋವಿಲ್ಲ, ಬರೆಯೋವಿಲ್ಲ, ಬರೀ ಸ್ಟೈಲ್ ಮಾಡ್ಕೊಂಡು ಓಡಾಡ್ಕೊಂಡು ಬರ್ತಾರೆ. ಯಮದೂತರ ಲಕ್ಷಣ ಅದು. ಈಗ ಯಾರು 50 ವರ್ಷದವ್ರು ಇದ್ದೀರಿ, ನೀವೆಲ್ಲ ನೆನಪು ಮಾಡ್ಕೊಳ್ಳಿ. ನಮಗೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಕೂದಲು ಹಾಗೆಲ್ಲ ಮಾಡ್ಕೊಂಡು ಹೋದ್ರೆ ಒಳಗೆ ಸೇರಿಸಿ ನೀಟಾಗಿ ಬಾಚ್ಕೋಬೇಕು. ಬಾಚೋದು ಪ್ರಾಬ್ಲಮ್. ಮನೆಯಲ್ಲಿ ಎಲ್ಲ ಕ್ರಿಕೆಟ್ ಟೀಮ್ ಇರ್ತಿತ್ತು, 10 ಜನ 12 ಜನ. ಇವ್ರಿಗೆಲ್ಲ ಬಾಚಕ್ಕೆ 1 ಅವರ್ ಬೇಕು. ಅದಕ್ಕೆ ನಮ್ಮ ಹಿರಿಯರು ಭಾರಿ ಬುದ್ಧಿವಂತರು. ಅವ್ರು ಹೇಗೆ ಬಾಚೋರು ಅಂದ್ರೆ ಹರಳೆಣ್ಣೆ ಹಚ್ಬಿಡ್ರಿ. ಒಂದ್ಸತಿ ಬಾಚ್ಬಿಟ್ರೆ ಸಂಡೆ ಬಾಚಿದ್ರೆ ಇನ್ನೊಂದು ಸಂಡೆವರೆಗೂ ಏನ್ ಗಾಳಿ ಮಳೆ ಬಂದ್ರೆ ಜಾರೋಗೋದು, ಗಾಳಿ ಬಂದ್ರೆ ಹಾರಾಡ್ತೀವಿ. ಇಷ್ಟು ಹೇರ್ ಸ್ಟೈಲ್ ಹಾಗೆ ಇರೋದು ಅಲ್ವಾ? ತಲೆಗೂ ತಂಪು, ದೇಹಕ್ಕೂ ತಂಪು, ಆರೋಗ್ಯಕ್ಕೆ ಆರೋಗ್ಯ. ಹೌದಾ? ಅದು ಇದ್ರೊಳಗೂ ಇನ್ನೂ ಭಾರಿ ಉತ್ತಮ ಅಂದ್ರೆ ಅವನು ಎಣ್ಣೆ ಹಚ್ಚಿದ್ದು ತೊಟ್ಟಿತಾ ಇರ್ಬೇಕು. ಮಹಾನ್ ಗಾಂಧಿ. ಈಗ ಬಾಚ್ಕೊಂಡು ಹೋದ್ರೆ ಒಳಗೆ ಬಿಡಲ್ಲ, ಹೆದರ್ಕೊಂಡು ಹೋಗ್ಬಿಟ್ರೆ ಓ ಜೆಂಟಲ್ ಮ್ಯಾನ್. ಬಾಚ್ಕೊಂಡು ಹೋದ್ರೆ ಜಂಗಲ್ ಮ್ಯಾನ್, ಬಾಚ್ಕೊಳ್ಳದೆ ಹೋದ್ರೆ ಜಂಟಲ್. ಇದು ನಮ್ಮ ಕಥೆ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ರೆ ನೀವು ಖಂಡಿತ ನಗ್ಲಿಕ್ಕಲ್ಲ. ವೇದವ್ಯಾಸ ದೇವರು ಹೇಳುವಾಗ
ಲಕ್ಷಣವನ್ನ ಹೇಳಿ ಈ ರೀತಿ ನಾವು ಇರಬಾರ್ದು, ಭಗವಂತನ ಭಕ್ತರಾಗಲಿಕ್ಕೆ ನಾಲಾಯಕ ಆಗ್ತೇವೆ. ನನ್ನ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಭಾರತೀಯ ಇವತ್ತು ಈ ಭಾರತ ಸಂಸ್ಕೃತಿಯನ್ನ ಇಡೀ ಜಗತ್ತು ಅಪ್ಪಿಕೊಳ್ತಾ ಇದೆ. ಎಷ್ಟೋ ದೇಶಗಳ ಒಳಗೆ ಶಾಲೆಗಳಲ್ಲಿ ಕ್ಲಾಸಲ್ಲಿ ಸಬ್ಜೆಕ್ಟ್ ಆಗಿ ಭಗವದ್ಗೀತೆಯನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಮಗೆ ಯಾವ ದೇಶದಲ್ಲಿ ಕುರುಕ್ಷೇತ್ರದ ಒಳಗೆ ಜ್ಯೋತಿಷ ರಥಿದೆ, ಕೃಷ್ಣ ಭಗವದ್ಗೀತೆ ಉಪದೇಶ ಮಾಡಿದಾಗ ಈ ನೆಲದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು. ಹಿಂದೆಲ್ಲ ನ್ಯಾಯಾಲಯದಲ್ಲಿ ಭಗವದ್ಗೀತೆ ಮುಟ್ಟಿಸಿ ಹೇಳೋರು. ಇವತ್ತು ಭಗವದ್ಗೀತೆ ಇಲ್ಲ, ದೇವರಿಲ್ಲ, ಏನಿಲ್ಲ, ದೇವರ ಮಾತು ಇಲ್ಲ, ದೇವರು ಬರೀ ಮೋಸ. ಇವತ್ತು ನಮ್ಮಲ್ಲಿ ಭಗವದ್ಗೀತೆ ಹೇಳ್ಕೊಡೋ ಹಾಗಿಲ್ಲ. ಅನ್ಯಾಯದ ಪರಮಾವಧಿ. ಯಾವ ದೇಶದಲ್ಲಿ ಸಂಸ್ಕಾರ ಬಂತೋ, ಯಾವ ದೇಶ ಇಡೀ ಜಗತ್ತಿಗೆ ಸಂಸ್ಕಾರ, ಸಂಸ್ಕೃತಿ, ಮಾನವನ ಪರ್ಸನಲ್ ಗ್ರೋತ್ಗೆ ಬೇಕಾದಂಥದ್ದು. ಮಾನವನ ಪರ್ಸನಲ್ ಗ್ರೋತ್, ನಮ್ಮ ಆತ್ಮದ ಬೆಳವಣಿಗೆ, ದೈಹಿಕ ಬೆಳವಣಿಗೆ ಅಲ್ಲ, ಆತ್ಮದ ಬೆಳವಣಿಗೆಗೆ ಬೇಕಾದಂತಹ ಪರಿಕರಗಳನ್ನು ಕೊಡ್ತು. ಅಂಥ ದೇಶವೇ ಇವತ್ತು ಕೆಟ್ಟ ಜನರ ಕೈಯಲ್ಲಿ ಸಿಕ್ಕಿ ಹಾಳಾಗಿ ಹೋಗ್ತಾರೆ. ಈಗ ನೀವೆಲ್ಲ 50 ವರ್ಷದವ್ರು ಯಾರಿದ್ದೀರಿ, ನೀವೆಲ್ಲ ಶಾಲೆಯಲ್ಲಿ ಓದುವಾಗ ಒಂದಾದ್ರೂ ಪದ್ಯ ಪುರಂದರದಾಸರ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳ ಕೇಳುವ ಪರಿಣತ ಅಲ್ವಾ ಇತ್ತಲ್ಲ. ಈಗ ಆತರ ಒಂದು ಶ್ಲೋಕ ತೋರಿಸಿ ಇಲ್ಲ, ಅದ್ಯಾವುದು ಟಿಂಕಲ್ ಶುಗರ್ ಏನಿದೆ, ಏನಾದ್ರೂ ಮ್ಯಾಟರ್ ಇದೆಯಾ, ಏನಾದ್ರೂ ನೀತಿ ಇದೆಯಾ? ಅದೇ ನಮ್ಮಲ್ಲಿ ಗೋವಿನ ಕಥೆ ಇತ್ತು, ಎಷ್ಟು ಮ್ಯಾಟರ್. ಇವತ್ತಿಗೂ ಕೂಡ ಗೋವಿನ ಕಥೆ ಕೇಳಿದ್ರೆ 8 ರಿಂದ 80 ತನಕ ಎಲ್ಲರ ಕಣ್ಣಲ್ಲಿ ನೀರು ಬರುತ್ತೆ. ಇಂಥ ಸತ್ಯ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಅಲ್ಲ ಭಾಗವತ ಯಾವಾಗ ಹೇಳಿ ಅಂದ್ರೆ ನಮ್ಗೆ ಸಣ್ಣ ವಯಸ್ಸಿನಲ್ಲೇ ಭಾಗವತದ ಸತ್ಯ ಧರ್ಮ. ಮೊದಲೇ ಶ್ಲೋಕ ಸತ್ಯಂ ಪರಂ ಧೀಮಹಿ. ಈ ಸತ್ಯ ಶಬ್ದವನ್ನ ಮೊದಲೇ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲೇ ಕೊಡ್ತೀವಿ. ಇವತ್ತು ಸಂಸ್ಕಾರವೇ ಇಲ್ಲ. ಇವತ್ತು ಸಂಸ್ಕಾರ ಬೇಕಂದ್ರೆ ಇಂಥ ಕಡೆ ಬಂದು ಭಾಗವತ ಕೇಳಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಅಜಾಮಿಳ 88 ವರ್ಷ ಕೆಟ್ಟಿದ್ರು ಕೂಡ ಮಗನಿಗೆ ಮಾತ್ರ ನಾರಾಯಣ ಅಂತ ಇಟ್ಟಿದ್ದ. ಅವನಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಯಮದೂತರು ಬಂದು ಅವರು ಹೀಗಿದ್ರು, ಕುತ್ತಿಗೆ ಗಗ್ಗ ಹಾಕಿದ್ರು, ಎಳಿತಾ ಇದ್ದಾರೆ. ಎಳೆಯುವಾಗ ದೇಹದ ಒಳಗಿರುವ ಪ್ರಾಣವನ್ನ ತೆಗಿತಾ ಇದ್ದಾರೆ. ಪ್ರಾಣ ಹೋಗೋ ಹಾಗಾಗ್ತಾ ಇದೆ, ಹೋಗೋ ಹಾಗಲ್ಲ, ಹೋಗ್ತಾ ಇದೆ. ತುಂಬಾ ನೋವಾಗ್ತಾ ಇದೆ. ತುಂಬಾ ಜನ ತುಂಬಾ ನೋವಾದಾಗ ಹೇಳ್ತಾರೆ ನಂಗೆ ಪ್ರಾಣ ಹೋಗ್ತಾ ಇದೆ ಅಲ್ವಾ. ತಲೆನೋವು ಬಂದವರು ನಂಗೆ ಪ್ರಾಣ ಹೋಗ್ತಾ ಇದೆ ಅಂತ ಒಂದು ತಿಳ್ಕೊಳ್ಳಿ. ಈ ಪ್ರಾಣ ಹೋಗ್ತಿದೆ ಅಂತ ಯಾರು ಅಂತಾರಲ್ಲ ಅವ್ರು ಹೋಗಲ್ಲ. ಯಾರಿಗೆ ರಿಯಲ್ ಆಗಿ ಹೋಗತ್ತೆ ಅವ್ರು ಹೇಳೋರಿಗೆ ಹೋಗಲ್ಲ, ಹೋಗೋರಿಗೆ ಹೇಳಲ್ಲ. ಇನ್ನೊಂದು ಗೊತ್ತಾ ನಿಮ್ಗೆ ಆಶ್ಚರ್ಯ, ಈ ಯಾರಾದ್ರೂ ಸತ್ತಾಗ ನೀವು ಫೋನ್ ಮಾಡಿ ನಿಮ್ ಚಿಕ್ಕಪ್ಪ ಹೋಗ್ಬಿಟ್ರು ಅಂದ್ರೆ ತಗೊಳ್ತಾರಲ್ಲ ಫೋನ್, ಅವ್ರೆ ಹೌದ ನಮ್ಗೆ ಗೊತ್ತೇ ಆಗಲಿಲ್ಲ, ಅಲ್ಲಿ ಹೋದವ್ರಿಗೆ ಗೊತ್ತಾಗ್ಲಿಲ್ಲ, ನಿಮ್ಗೆ ಗೊತ್ತಾಗತ್ತಲ್ಲ. ಇದೊಂದು ಆಶ್ಚರ್ಯ ಅಲ್ವಾ. ಈ ಹೋಗೋರು ಫೋನ್ ಮಾಡಿ ಯಾರಾದ್ರೂ ನಾಳೆ ಹೋಗ್ಬರ್ತೀರಪ್ಪ ಅಂತ ಯಾರು ಹೇಳ್ತಾರ, ಅಥವಾ ಕರ್ಕೊಂಡು ಹೋಗೋ ಯಮದೂತರು ಫೋನ್ ಮಾಡಿ ಈಗ ನಾಳೆ ರೆಡಿ ಆಗಪ್ಪ 9:30 ಬರ್ತೀನಿ ಅವ್ರು ಹೇಳ್ತಾರ. ಅಥವಾ ಅವರು ಬಂದಾಗ ಒಂದು ನಿಮಿಷ ಅರ್ಧ ಗಂಟೆ ಅವ್ರು ಸೀರಿಯಲ್ ನೋಡ್ಕೊಂಡ್ಬರ್ತೀನಿ ಬಿಟ್ಬಿಟ್ಟಾಗ ಏನ್ ಮಾಡಿದ್ರು ಬಿಡಲ್ಲ, ಹೇಳಲ್ಲ, ಕೇಳಲ್ಲ. ಅಟ್ ಎ ಟೈಮ್ ಈ ಕೋಳಿ ಪಿಳ್ಳೆನ ರಣಹತ್ತು ಎಳ್ಕೊಂಡು ಹೋಗೋ ಹಾಗೆ ಮೃತ್ಯು ಬಂದು ನಮ್ಮ ತಲೆಯನ್ನ ಹಿಡಿದು ಒಂದೇ ಕ್ಷಣ ಕೇಳ್ಕೊಂಡು ಹೋಗುತ್ತೆ. ಅಷ್ಟರೊಳು ದೊರೆ ಪುರಂದರ ವಿಠಲನ ನೆನೆ ಮನವೇ. ಮೃತ್ಯು ಬಂದು ನಿಮ್ಮ ತಲೆಗೆ ಕೈ ಹಾಕಕ್ಕೆ ಮುಂಚೆ ದೇವರ ಸ್ಮರಣೆ ಮಾಡಿದ್ರೆ ಉಂಟು, ಇಲ್ಲದ್ರೆ ಇಲ್ಲ. ಇವನಿಗೆ ಕುತ್ತಿಗೆ ಹಗ್ಗ ಬಿದ್ದಿದೆ, ಪ್ರಾಣ ಹೋಗ್ತಾ ಇದೆ. ಯಾರಾದ್ರೂ ಈ ಪ್ರಾಣ ಸಂಕಟದಿಂದ ನನ್ನನ್ನು ಬಿಡಿಸೋರಿಗಾರ ಅಂತ ಈಗ ನೋಡ್ದ. ಊರು ತುಂಬಾ ಬಳಗ ಇರುತ್ತೆ, ಸಾಯುವಾಗ ಆಗೂ ಸಂಗಡ ಬಾಹೋರಿಲ್ಲ ನಾರಾ
ಮಂಚ ಬಾರದು ಮಡದಿ ಬಾರಡು ಕಂಚು ಕನ್ನಡಿ ಬಾರದು ಸಂಚಿತ ದ್ರವ್ಯ ಸಂಚಿತ ಅಂದ್ರೆ ಫಿಕ್ಸೆಡ್ ಡೆಪಾಸಿಟ್ ಬಾರದು. ಮತ್ತೇನ್ ಮಾಡ್ಬೇಕು? ಮುಂಚೆ ಮಾಡಿರೋ ಧರ್ಮವ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ. ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೈ. ಗೋವಿಂದ ತಾನೆ ಯಾರಾದ್ರೂ ಬರೋರಿದಾರ? ಯಾರಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ದೂರದಲ್ಲಿ ಆಡುವ ಮಗನ್ ನೆನಪು ಆಡ್ತಾ ಇದ್ದ. ಇವನೇನಾದ್ರೂ ಹೆಲ್ಪ್ ಮಾಡ್ಬೋದಾ ಅಂತೇಳಿ ಮಗನ್ ಕರೆಯೋಣ ಅಂತ ಆದ ಬಾಯಿ ಬಿಟ್ಟ ಸೌಂಡೇ ಬರ್ತೀವಿ. ಈ ಮ್ಯೂಟ್ ಮಾಡಿ ಭೀಮಸೇನ್ ಜೋಶಿ ಅವರ ಹಾಡು ಕೇಳಿದ್ರೆ ಹೇಗಿರುತ್ತೋ ಅಂತ ಇದ್ದಾಗ ಸೌಂಡ್ ಬರ್ತಿರ್ಲಿಲ್ಲ. ಯಾಕೆ ಗೊತ್ತಾ? ನಾಲ್ಗೆ ಬಿದ್ದು ಹೋದ ಮೇಲೆ ಪ್ರಾಣ ಹೋಗುತ್ತೆ. ಅದ್ಯಾಕೆ? ಯಾಕಂದ್ರೆ ಪ್ರಾಣ ಅಂದ್ರೆ ವಾಯುದೇವರು, ಪ್ರಾಣದೇವರು. ಈ ಉಳಿದೆಲ್ಲ ದೇವತೆಗಳಿಂದ ಅವರು ದೊಡ್ಡವರು. ಅವರು ಈ ದೇಹ ಸೀಸ್ ಮಾಡುವ ಮೊದಲು ಒಳಗಿರೋರ್ನೆಲ್ಲ ಹೊರಗೆ ಈ ಗಂಡಾಂಟಿ ಎಲ್ಲ ಹೊರಗೋಗ್ಬೇಕಾದ್ರೆ ಈ 1 ವರ್ಷದ ಮಗು ಮುಂದೆ ಕೀಳ್ತು, ನಾವು ಹೋಗ್ತೀವಿ ಲಾಕ್ ಮಾಡ್ಕೊ ಅಂತ ಹೇಳಿ ಹೋಗ್ತೀರ. ಮಗುನ ಎತ್ತು ಹೊರಗೆ ಇಟ್ಕೊಂಡು ಆಮೇಲೆ ಲಾಕ್ ಮಾಡ್ತೀರಲ್ಲ. ಈ ಎಲ್ಲ ಕಣ್ಣಿಗೆ, ಕೈಗೆ, ಕಾಲಿಗೆ ಅಭಿಮಾನಿಗಳಾದ ದೇವತೆಗಳೆಲ್ಲ ಸಣ್ಣ 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 ದೇವತೆಗಳು. ಅವ್ರನ್ನ ಹೊರಗೆ ಹಾಕಿ ಪ್ರಾಣದೇವರು ಹೊರಗೆ ಬಂದ್ರೆ, ಗಾಳಿ ಹೊರಗೆ ಬಂದ್ರೆ ಇದು ಯಾರಿದ್ರು ಯೂಸ್ಲೆಸ್. ಅದಕ್ಕೆ ಅವರೆಲ್ಲ ಹೊರಗೆ ನಾಲ್ಗೆ ಬಿದ್ದ ಮೇಲೆ ಪ್ರಾಣ ಹೋಗುತ್ತೆ. ಕರಿತೀರಿ ಅಲ್ಲಿ, ಯಾರು ಕರಿತೀರಿ? ಕೂಗ್ಲಿಕ್ಕೆ ಹೋಗ್ತಾನೆ, ವಾಯ್ಸೇ ಬರ್ತಿಲ್ಲ. ಕಡೆಗೆ ಎಲ್ಲ ಇಂದ್ರಿಯಗಳಲ್ಲಿದ್ದಂಥ ಶಕ್ತಿ ಪ್ರಸಾದ ಎಲ್ಲರಿಗೂ ಕೊಡ್ತಾರೆ. ಕಡೆ ಏನೋ ತಿರ್ಕೊಂಡು ಕಡೆ ನಮ್ಮ ಪ್ರಸಾದ ಅಂದ್ರೆ ಏನಿರೋದೇ ಇಲ್ಲ ಅಂತ ಕಳಿಸ್ಬಾರ್ದು ಅಂತ 8-10 ಪಾತ್ರೆ ಬಳದು 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 ಕಡೆಗೆ ಅವ್ರಿಗೊಂಚೂರು ಕೊಟ್ಟು ಕಳಿಸ್ತಾರಲ್ಲ. ಹಾಗೆ ಎಲ್ಲ ಇಂದ್ರಿಯಗಳ ಶಕ್ತಿಯನ್ನ ಬಳದು ಬಳದು ನಾಲ್ಗೆ ಕೊಟ್ಟು ಒಂದ್ಸತಿ ಗಟ್ಟಿಯಾಗಿ ದೂರದಲ್ಲಿ ಆಡುವ ಮಗನನ್ನ ಕೂಗ್ಬಿಟ್ಟಂತೆ. ದೂರೇ ಕ್ರೀಡನಕ ಆಸಕ್ತಂ ಪುತ್ರಂ ನಾರಾಯಣ ತ್ವಯಂ ಆಜುಹಾವಸ್ವರೇಣೋಚ್ಚೈ. ಉಚ್ಚವಾದ ಕಂಠದಿಂದ ನಾರಾಯಣ ಅಂತ ಕೂಗ್ಬಿಟ್ಟ. ಅವನು ಅದರೊಳಗೆ ನನ್ನ ಕಾಪಾಡು ಯಾರೋ ಏನು ಹೇಳಿಲ್ಲ. ಜಗಾದ ಚತುರಕ್ಷರ, 4 ಅಕ್ಷರ ನಾರಾಯಣ. ನಿಜವಾಗಿಯೂ ನಾರಾಯಣದ್ದು ನೇಮ್ 8 ಅಕ್ಷರ. ದೊಡ್ಡವರು ಎಷ್ಟಿರುತ್ತೋ ಅಷ್ಟು ದೊಡ್ಡವ್ರ ಹೆಸರೇ ಹೇಳಬಾರ್ದು, ಹೇಳಿದ್ರು ಫುಲ್ ಹೇಳಬೇಕು. ನಿಮ್ಮ ಆಫೀಸಲ್ಲಿ ನಾರಾಯಣ ರಾವ್ ಅಂತ ಬಾಸ್ ಇದೆ, ನೀವು ಅವ್ರ ಹತ್ರ ಹೋಗಿ ಏನೋ ನಾಡಿ ಅಂದ್ಬಿಟ್ರೆ ಮಾರನೇ ದಿನ ನಿಮ್ಗೆ ಕಲ್ತಿಂದ ಬೇರೆ ಗೊತ್ತಿಲ್ಲ ಅವ್ರ ಅಯೋಗ್ಯ ಅಂತಲ್ವಾ? ಈ ಬಾಸ್ಗೆ ಹೀಗೆ ಹೇಳ್ಬೇಕಾದ್ರೆ ಆ ಬಾಸ್ಗೆ ಹೇಗೆ ಹೇಳ್ಬೇಕು? ಇವ್ 4 ಅಕ್ಷರ ಕರೆದ. ಯಾಕಂದ್ರೆ ಇವ್ರಿಗೆ 4 ಅಕ್ಷರ ಕಲಿಯುವ ಯೋಗ್ಯತೆ ಇಲ್ಲ. ಕರೆದ ತಕ್ಷಣ ವಿಷ್ಣು ದೂತರು ಸಹಸಾಪತ ವೇಗವಾಗಿ ಬಂದಿದ್ದಾರೆ. ಬಂದದ್ದೇ ಯಮದೂತರ ಹಗ್ಗವನ್ನು ಕತ್ತರಿಸಿ ಅವರನ್ನ ತಳ್ಳಿಬಿಟ್ಟಿದ್ದಾರೆ. ಯಾಕೆ ನೀವು ಬಂದ್ರಲ್ಲ ವಿಷ್ಣು ದೂತರು 4 ಜನ ಬಂದರು. ಇವರು 8 ಜನ ಬಂದಿದ್ರು, ಅವರು 8 ಜನ. 4 ಅಂದ್ರೆ ಮೆಜಾರಿಟಿ. ಯಾರ್ದು? ವಿಷ್ಣು ದೂತರು. ಅವ್ರು ಹೇಗಿದ್ರು ಅಂದ್ರೆ ಎಲ್ಲಾರ ಕೈಯಲ್ಲೂ ಕಮಲ ಇತ್ತಂತ. ಕಮಲ ಯಾರು ಹಿಡ್ಕೊಂಡು ಬರ್ತಾರೆ? ಜೈ ಶ್ರೀರಾಮ್. ಕಮಲ ಹಿಡ್ಕೊಂಡು ಬಂದ್ರೇನೆ ದೇವರು. ದೇವರ ಕಡೆಯವರು ಅಂದ್ರೆ ಕಮಲ. ನಾನೇನು ಹೇಳೋಕ್ ಹೋಗಲ್ಲ, ನಿಮಗೆಲ್ಲ ಬುದ್ಧಿವಂತರು. ಎಲ್ಲ ಫ್ರೀ 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 ಹಾಕಿ ಇಂದಿರಾ ನೆಕ್ಸ್ಟ್ ಏನೇನು ಫ್ರೀ ಕೊಡ್ತಾರೋ ನೋಡ್ರಿ. ಯಾವ್ಯಾವ ಭಾಗ್ಯ ಕೊಡ್ತಾರೋ, ಏನು ಸ್ತ್ರೀ ಭಾಗ್ಯವು, ಏನೇನು ಭಾಗ್ಯವು ದೇವರಿಗೆ ಗೊತ್ತು. ಜಗತ್ತಲ್ಲಿ ಫ್ರೀ ಕೊಡೋರು ಯಾರು ಇದ್ದಾರೆ? ಒಡ ಹುಟ್ಟಿದವ್ರು ಕೊಡಲ್ಲ ರೀ. ನೀವು ನೋಡಿ, ನೀವು ಇಲ್ಲೇ ಒಂದು ಉದಾಹರಣೆ ಹೇಳ್ತೀನಿ. ನೀವು ಪಕ್ಕದಲ್ಲಿ ಕೂತು ಬೆನ್ ಕೇಳಿ, ಯಾರು ಬಿಟ್ಕೊಂಡೇ ಕೊಡ್ತೀವಿ. ಯಾಕಂದ್ರೆ ಬೆನ್ ಹಿಡ್ಕೊಂಡು ಹೋಗಲ್ಲ, ಯಾಕಿದ್ರೆ ಕೊಡ್ತೀವಿ. ನೋಡಿ ಇಲ್ಲೇ ಫ್ರೀ ಫ್ರೀ ಕೊಡ್ಲೂಬಾರ್ದು, ಫ್ರೀ ತಗೊಳ್ಳೂಬಾರ್ದು. ಇದು ಸೋಮಾರಿಗಳಿಗೆ ವ್ಯವಸ್ಥೆ. ಕೃಷ್ಣ ಹೇಳ್ತಾನೆ, ಕುರುವನ್ನೇವೇ ಮಾಡಿ ಮಾಡು, ಡ್ಯೂಟಿ ಮಾಡಿ ಆಮೇಲೆ ಊಟ ಮಾಡುವುದು. ಸುಮ್ಮನೆ ನಂದಲ್ಲೇ ಕೊಡ್ತೀವಿ, ಇದೆಲ್ಲ ಕೊಡ್ಲಿಕ್ಕೆ ಬರೋದು. ಅವರು 4 ಜನ ಬಂದರು. ಸರ್ವೇ ಪದ್ಮಪಾಲಾಕ್ಷಾಹ, ಎಲ್ಲರಿಗೂ ಕಮಲದಂತ ಕಣ್ಣು, ಎಲ್ಲರಿಗೆ ಸರ್ವೇ ಚಾರು ಚತುರ್ಭುಜ,
ಎಲ್ಲರಿಗೆ ಸುಂದರವಾದ 4 ತೋಳಿತ್ತು ವಿಷ್ಣು ದೂತರಿಗೆ. ಎಲ್ಲರ ಕೈಯಲ್ಲಿ ಶಂಖ, ಚಕ್ರ, ಗದ, ಪದ್ಮ, ಕಮಲ ಇತ್ತು. 4 ಜನ ಬಂದಿದ್ದೆ ಯಮದೂತರನ್ನು ತಳ್ಳಿದ್ರು. ಯಮದೂತರಿಗೆ ಆಶ್ಚರ್ಯ, ಈ ಸತಿ ನಾವು ಡ್ಯೂಟಿಗೆ ಹೋಗಿದ್ದೀವಿ, ನಮ್ಮನ್ನು ಯಾರು ಅಪೋಸ್ ಮಾಡಲಿಲ್ಲ, ನೀವ್ಯಾರು ಅಂದ್ರು. ಅದಕ್ಕೆ ವಿಷ್ಣು ದೂತರು ಹೇಳಿದ್ರು, ನಾವ್ಯಾರು ಆಮೇಲೆ ಹೇಳ್ತೀವಿ, ಸುಮ್ಮನೆ ಅವನ ಕೂತಿಗೆ ಹಗ್ಗ ಹಾಕಿ ಗೋಡೆ ಕೊಡ್ತಿರಲ್ಲ, ನೀವ್ಯಾರು ಅಂದ್ರು. ಈ ಕಥೆ ಏನ್ ಗೊತ್ತಾ, ಅವ್ರು ಹೋದ ಕಡೆ ಇವ್ರು ಬರಲ್ಲ, ಇವ್ರು ಹೋದ ಕಡೆ ಆದ್ರೆ ಇಲ್ಲ ಆಗಲ್ಲ, ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ. ಇವರು ಅವರೆಲ್ಲ ಅಂಡರ್ಸ್ಟ್ಯಾಂಡ್ ರಾಜ್ಯನೇ ಹಾಳು ಮಾಡ. ಆದ್ರೆ ಅಲ್ಲಿ ದೇವಲೋಕದಲ್ಲಿ ಮಾತ್ರ ವಿಷ್ಣು ದೂತರು ಹೋದ ಕಡೆ ಯಮದೂತರು ಇಲ್ಲ, ಯಮದೂತರು ಹೋದ್ರೆ ಹೀಗಾಗಿ ಒಬ್ರಿಗೊಬ್ರು ಭೇಟಿನೇ ಇಲ್ಲ. ಕಡೆಗೆ ವಿಷ್ಣು ದೂತರು ಹೇಳಿದ್ರು, ನೀವ್ಯಾರು? ಅದಕ್ಕೆ ಯಮದೂತರು ಹೇಳಿದ್ರು, ನಾವು ಯಮನ ಕಡೆಯವರು. ವಿಷ್ಣು ದೂತರು ಹೇಳಿದ್ರು, ಯಮಧರ್ಮನ ಕಡೆಯವರು. ಆಗ ಧರ್ಮ ಅಂದ್ರೆ ಏನು ಹೇಳಿ? ಧರ್ಮ ಅಂದ್ರೆ ಭಗವಂತ, ವೇದವೇ ಧರ್ಮ ಎಲ್ಲ ಹೇಳಿದ್ರು. ಹಾಗಾಗಿ ಇವನ್ ಯಾಕೆ ಹೇಳಿದ್ರು? ಮಾಡಬಾರದು ಮಾಡಿದ್ದಾನೆ, ಪಾಪ ಮಾಡಿದ್ದಾನೆ, ಯಾವ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿಲ್ಲ, ಹಾಗೆ ಪ್ರಾಣ ಬಿಟ್ಟಿದ್ದಾನೆ. ಇವನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಕೊಟ್ಟು ಮೇಲ್ ಕರ್ಕೊಂಡು ಹೋಗಿ ಶಿಕ್ಷೆ ಕೊಟ್ಟು ಮತ್ತಿಲ್ಲೇ ಕರ್ಕೊಂಡ್ಬಂದು ಬಿಟ್ಬಿಡ್ತೀವಿ. ಈ ನರಕ ಶಿಕ್ಷೆ ಅಂದ್ರೆ ಏನು? ಸುಮ್ಮನೆ ನಿಮ್ಗೆ ಲೌಕಿಕದಲ್ಲಿ ಹೇಳೋದಾದ್ರೆ, ಈ ಮನೆಗಳಲ್ಲಿ ಯಾರಾದ್ರೂ ಅತಿಥಿ ಅಭ್ಯಾಗತರು ಬಂದ್ರೆ ನೆಲದ ಮೇಲೆ ಕೂಡಿಸ್ಬಾರ್ದು ಅಂತ ಜಮಖಾನ ಇಟ್ಕೊಂಡು, ಜಮಖಾನ ಕೊಳೆ ಆದ್ರೆ ವಾಷಿಂಗ್ ಮಿಷಿನ್ ನಲ್ಲಿ ಯಾರು ಹಾಕಲ್ಲ, ಅದೆಲ್ಲ ಕಷ್ಟ ಆಗುತ್ತೆ ಒಗೆಯೋದು. ಅದಕ್ಕೆ ಏನ್ ಮಾಡ್ತಾರೆ ಬುದ್ಧಿವಂತರು, ಆ ಜಮಖಾನ ತಗೊಂಡು ಟೆರೆಸ್ ಮೇಲೆ ಹೋಗಿ ಬೋರ್ ಹಾಕಿ ಕೋಲ್ ತಗೊಂಡು 4 ಬಾರಿಸಿದ್ರೆ ಅದ್ರ ಧೂಳೆಲ್ಲ ಬಿಟ್ಕೊಡುತ್ತೆ, ಮತ್ತಂದು ಒಳಗೆ ಹಾಕ್ಬಿಡ್ತಾರೆ. ಹಾಗೆ ಈ ಮನುಷ್ಯ ಭೂಮಿಯಲ್ಲಿ ಮಾಡಬಾರ್ದು ಮಾಡಿದ್ರೆ ಮೇಲ್ ಕರ್ಕೊಂಡೋಗಿ ಸರಿಯಾಗಿ ಬಾರಿಸಿ ವಾಪಸ್ ಕರ್ಕೊಂಡು ಬಂದು ಬಿಡೋದೇ. ಹಾಗಾಗಿ ಇವನ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅವರೊಂದು ಇವನು ಬೇಕಾದ ಪಾಪ ಮಾಡಿರ್ಬೋದು, ನಾರಾಯಣ ಸ್ಮರಣೆ ಮಾಡಿದ್ದಾನೆ, ಎಲ್ಲ ಪಾಪಗಳು ಹೋಗಿದೆ ಅಂತ ಹೇಳಿ ಭಗವಂತನ ನಾಮದ ಮಹಿಮೆಯನ್ನು ಹೇಳಿ ಅವರನ್ನ ತಳ್ಳಿದಾಗ ಅವರು ಏನು ಮಾಡ್ಲಿಕ್ಕಾಗದೆ ಹೊರಟಿದ್ದಾರೆ. ಬಹಳ ಆಶ್ಚರ್ಯ ಆಯಿತು. ಅದು ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಅಜಾಮಿಳ ಇಲ್ಲಿ ನೋಡ್ದ, ಅವರು ಹೊರಟೋದು, ಇವರು ಹೊರಟೋದು. ಅವನು ಅನ್ಕೊಂಡ, ನನ್ನಂತ ಪಾಪಿಗೆ ಖಂಡಿತವಾಗಿ ಸಾಯೋ ಕಾಲಕ್ಕೆ ದೇವರ ನಾಮ ನಾಲ್ಗೈದು ಬರೋಲ್ಲ, ಇನ್ನಾದರೂ ನಾನು ರಾಂಗ್ ರೂಟ್ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ಇರ್ಬೇಕಾದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಇನ್ಮೇಲೆ ನಾನು ಒಳ್ಳೆಯವನಿರ್ಬೇಕು ಅಂತ ಹೇಳಿ ಕ್ಷಣ ಸಂಗೇನ ಸಾಧುಷು, ಒಂದು ಕ್ಷಣ ಕಾಲ ಉತ್ತಮರ ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ಅವನಿಗೇನು ಬಂತು ಅಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿ ಹರಿದ್ವಾರಕ್ಕೆ ಹೋಗಿ ಒಂದು ದೇವಸ್ಥಾನದಲ್ಲಿ ಯೋಗಾಸಕ್ತನಾಗಿ ನಿತ್ಯ ಗಂಗಾ ಸ್ನಾನ ಮಾಡ್ತಾ ಇರುವಾಗ ಒಂದಿನ ಗಂಗೆಯಲ್ಲಿ ಮುಳುಗಿದಾಗ ಮೇಲ್ ನೋಡ್ತಾನೆ, ಹಿಂದೆ ಸ್ವಪ್ನದಲ್ಲಿ 4 ಜನ ವಿಷ್ಣು ದೂತರು ಕಂಡಿದ್ದ, ಅವರೇ ಮೇಲೆ ನಿಂತು ಕರಿತಾ ಇದ್ದ, ನೀನು ಬರ್ತೀಯ ಅಂದ್ರು. ಕರ್ತದ್ದೇ ತರ ಗಂಗೆ ಒಳಗೆ ಹಾರಿ ದೇಹತ್ಯಾಗ ಮಾಡಿ ಸದ್ಯೋಬ್ಬೊಬ್ಬು ಒಂದೇ ಕ್ಷಣಕ್ಕೆ ಅವರಂತೆ ರೂಪವನ್ನು ಧಾರಣೆ ಮಾಡಿಕೊಂಡು ಅವರೊಟ್ಟಿಗೆ ಹೋಗಿ ದೇವರ ಅರಮನೆಯ ದ್ವಾರಪಾಲಕ ಪೋಸ್ಟ್ ಸೇರ್ಕೊಂಡು, ಏನ್ರಿ ನೀವು ಪುರಾಣ ಕೂತವ್ರು ಬನ್ನಿ ನಿಮ್ಗೆ ತಿರುಗಿ ಕರ್ಕೊಂಡು ಹೋಗ್ತೀವಿ, ಅಲ್ಲೇ ಇಟ್ಬಿಟ್ಟು ದೇವ್ರ ಮುಂದೆ ಅಂಥದ್ರೊಳಗೆ ಅಜಾಮಿಳಂಗೆ ಭೂಲೋಕದಿಂದ ವೈಕುಂಠಕ್ಕೆ ಕರ್ಕೊಂಡೋಗಿ ವೈಕುಂಠದ ದೇವರ ಅರಮನೆಯ ಬಾಗಿಲ ಕಾಯುವ ಕೆಲಸ ಅವ್ರು ಸಿಕ್ತು ಅಂದರೆ ಒಂದು ಬಾರಿ ದೇವರ ಸ್ಮರಣೆಗೆ ಎಷ್ಟು ಪುಣ್ಯ ಇದೆ ಭಕ್ತಿಯಿಂದ ಮಾಡಿದ್ರೆ. ಎಲ್ಲ ಒಂದು ಕಥೆ ಮುಗೀತು. ಯಮದೂತರು ಯಮನ ಹತ್ರ ಹೋದ್ರು. ನಾನು ಫಸ್ಟ್ ಟೈಮ್ ಹೋಗಿ ಮಿಸ್ ಆಗಿ ಬಂದದ್ದು. ಹೀಗೆ ಹಗಲ ಹೋದ್ರೆ ಯಮದೂತ ಮೇಲೂ ಭಯ ಹೋಗೇ ಬಿಡುತ್ತೆ. ಯಾರನ್ನು ಕರ್ಕೊಂಡು ಬರಬೇಕು ಅನ್ನೋದು ಭಾರಿ ಕನ್ಫ್ಯೂಷನ್ ಆಗ್ತದೆ. ಯಾರನ್ನು ಕರ್ಕೊಂಡು ಬರಬೇಕು ಅಂದರೆ ನಮ್ದೇವ್ರು ಹೇಳ್ತಾರೆ, ಸಿಕ್ದವ್ರು ಕುತ್ತಿಗೆಲ್ಲ ಹಗ್ಗ ಹಾಕೊಂಡು ಕರ್ಕೊಂಡು ಬಂದರೆ ನನ್ನ ಪೋಸ್ಟ್ ಪ್ರಾಬ್ಲಮ್ ಬರುತ್ತೆ, ನಾ ಹೇಳಿದವ್ರು ಮಾತ್ರ ಕರ್ಕೊಂಡು ಬನ್ನಿ ಬರ್ಕೊಳ್ಳಿ ಅಂತ ಹೇಳಿ ಯಮದೂತರು ಹೇಳ್ತಾರೆ. ಜಿಹ್ವಾನವತ್ತಿ ಭಗವತ್ ಗುಣ ನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಶಿರ ಏಕದಾಪಿ ತಾನಾನಯತ್ವಮಸತಃ ಅಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ ಒಂದು ದಿನ ದೇವರ ಸ್ಮರಣೆಯನ್ನ ಮಾಡಿಲ್ಲ ಅವತ್ತು ಹೇಳ್ಕೊಂಡು, ಯಾರ ಮನಸ್ಸು ಭಗವಂತನ ಪಾದ ಚಿಂತನೆ ಮಾಡಲ್ಲ, ಕೆಟ್ಟ ಆಲೋಚನೆ ಮಾಡ್ತಿದೆ ಅವ್ರು ಹೇಳ್ಕೊಂಡು, ಯಾರ ತಲೆ ಒಂದು ದಿನ ಹರಿಗುರುಗಳಿಗೆ ನಮಸ್ಕಾರ ಮಾಡಿಲ್ಲ, ಹರಿಗೆರಗದ ತಲೆ ಹಾವಿನ ವಿಷ ತಲೆ,
ದುರ್ಯೋಧನನ ತಲೆಯೋ ರಂಗಯ್ಯ ರಂಗ ಹರಿ ಹರಿ ಗೋವಿಂದ ಅಂತಹ ತಲೆ ಅವನು ಹೇಳ್ಕೊಂಡು ಬಂದಿದ್ದ. ಯಾರು ಕರ್ಕೊಂಡು ಬರಬಾರ್ದು? ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾತ ಯೇ ಸಾಧವೋ ಸಮದೃಶಃ ಭಗವತ್ ಪ್ರಪನ್ನ ತನ್ನೋಪಸೀದತ ಹರೇರ್ಗದಯಾತಿ ಗುಪ್ತಾನ್ ನೈಷಾವಯಂ ನ ಚ ಭಯಂ ಪ್ರಭವಾಮದಂತೆ. ಯಾರ ಜೀವನದ ನಡೆ ನುಡಿಯನ್ನ ದೇವತೆಗಳು ಕೊಂಡಾಡ್ತಿರ್ತಾರೋ ಅವ್ರ ತಂಟೆಗೆ ಹೋಗಬೇಡಿ. ಯಾಕೆಂದ್ರೆ ಅವರ ರಕ್ಷಣೆಗೆ ದೇವರು ತನ್ನ ಆಯುಧವನ್ನೇ ಅವರ ಮನೆಯಲ್ಲಿ ಇಟ್ಟಿರ್ತಾನೆ. ಅಂಬರೀಷನ ಮನೆಯಲ್ಲಿ ದೇವರು ಚಕ್ರನೇ ಇಟ್ಟಿದ್ದ. ಅಂಥವ್ರ ಮನೆಗೆಲ್ಲ ಹೋಗಬೇಡಿ. ಯಾರು ಶಂಖ ಚಕ್ರ ಧಾರಣೆ ಮಾಡ್ತಾರೆ, ವಿಷ್ಣುವಿನ ಸರ್ವೋತ್ತಮತ್ವ ತಿಳ್ಕೊಂಡಿದ್ದಾರೆ, ತಂಟೆಗೆ ಹೋಗಬೇಡಿ. ಯಾಕಂದ್ರೆ ಅವರನ್ನ ಶಿಕ್ಷೆ ಮಾಡುವ ಅಧಿಕಾರ ನಮಗಿಲ್ಲ. ಅವರೆಲ್ಲ ಭಗವಂತನ ಭಕ್ತರು, ಭಾಗವತರು. ಅವ್ರ ತಂದೆ ಹೋಗಬೇಡಿ ಅಂದಾಗ ಬಹಳ ಆಶ್ಚರ್ಯ ಆಗುತ್ತೆ. ಯಮದೇವರು ಇಷ್ಟೆಲ್ಲ ಹೇಳಿ ಎರಡೂ ಕೈ ಮುಗಿದು ಹೇಳ್ತಾ ಇದ್ದಾರೆ, ಸ್ವಾಮಿ ನಾರಾಯಣ, ಗೊತ್ತಿಲ್ಲದೆ ನನ್ನ ದೂತರು ನಿನ್ನ ಭಕ್ತನಾದ ಅಜಾಮಿಳನ ಕುತ್ತಿಗೆಗೆ ಹಗ್ಗ ಹಾಕಿ ಮಾಡಿದ ಅಪಮಾನಕ್ಕಾಗಿ ನಾನು ನಿನ್ನಲ್ಲಿ ಕ್ಷಮಾ ಬೇಡ್ತೇನೆ, ದಯಮಾಡಿ ಕ್ಷಮಿಸು ಅಂದಾಗ ವಿಷ್ಣು ಯಮದೂತರಿಗೆ ಆಶ್ಚರ್ಯ ಆಯ್ತು. ನಾವೇ ಕೈ ನಿಂತಿದ್ವಿ, ನಮ್ಮ ಬಾಸ್ ಇನ್ನೊಬ್ರು ಕೈ, ಆ ಬಾಸ್ ಇನ್ನಿರ್ಬೇಡ ಕೃಷ್ಣ. ಅವತ್ತಿನಿಂದ ಕೃಷ್ಣ ಭಕ್ತರ ಮನೆ ಕಡೆಗೆ ಯಮದೂತರು ಹೋಗ್ಲಿಲ್ಲ ಅನ್ನುವ ಕಥೆ 6ನೇ ಸ್ಕಂದದಲ್ಲಿ ಬಂದಿದೆ. ಈ 6ನೇ ಸ್ಕಂದದಲ್ಲಿ ಇನ್ನೂ 3 ಕಥೆ ಇದೆ. ಅದನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ